ನಿಮ್ಮ ಒಂದು ಸಿಡಿ ಲಾಂಚ್ ಇದಕ್ಕಾಗಿ ಪ್ರಾರ್ಥಿಸುವುದು ಎಂಥ ಒಂದು ದೊಡ್ಡ ಸನ್ಮಾನವಾಗಿದೆ. Sometimes God speaks in funny ways. ದೇವರು ನೋಡುವಾಗ ವಿಚಿತ್ರವಾದ ರೀತಿಯಲ್ಲಿ ಆತನು ಮಾತನಾಡುತ್ತಾನೆ. This is the second CD launch that I've been to this year. ಈ ಒಂದು ವರ್ಷದಲ್ಲಿ ಎರಡನೇ ಬಾರಿ ಒಂದು ಸಿಡಿ ಲಾಂಚ್ ಇದರಲ್ಲಿ ನಾನು ತೊಡ್ಕೊಂಡಿದ್ದೇನೆ. We have another dear family back in South Africa. ಸೌತ್ ಆಫ್ರಿಕಾದಲ್ಲಿ ಇನ್ನೊಂದು ಪ್ರಿಯ ಕುಟುಂಬವಿದೆ. And their church launched their CD. ಅವರು ಸಹ ಅವರ ಒಂದು ಸಿಡಿಯನ್ನು ಲಾಂಚ್ ಮಾಡಿದರು. Means God is doing something. ದೇವರು ಆತನು ಏನನ್ನು ಮಾಡ್ತಾ ಇದ್ದಾನೆ. And I believe when you're excited for people who do new things, ಜನರು ಯಾರು ನೂತನ ಕಾರ್ಯಗಳನ್ನ ಮಾಡ್ತಾರೆ ಅದರ ವಿಷಯದಲ್ಲಿ ಉತ್ಸಾಹವಿದೆ. it won't be long, ಇದು ಬಹಳ ಸಮಯವಾಗಿರೋದಿಲ್ಲ, before you will be doing the same. ಇದೇ ಸಂಗತಿಯನ್ನು ತಿರುಗಿ ಮಾಡುವಂಥದ್ದಕ್ಕೆ ಬಹಳ ದಿನಗಳಿಲ್ಲ. So we want to thank you ನಿಮಗೆ ನಾವು ವಂದಿಸ್ತೇವೆ for inspiring us. ನಮ್ಮನ್ನು ಪ್ರೇರೇಪಿಸಿದ್ದಕ್ಕಾಗಿ. When I get back home, ನಾವು ಹಿಂತಿರುಗಿ ಹೋದಾಗ ಮನೆಗೆ going to push my worship team ನಮ್ಮ ಆರಾಧನೆ ತಂಡಕ್ಕೆ ನಾವು ಪ್ರೇರೇಪಿಸ್ತೇವೆ to launch their CD. ಅವರ ಒಂದು ಸಿಡಿಯನ್ನು ಲಾಂಚ್ ಮಾಡಲಿಕ್ಕೆ. I believe there was a faith ಅಲ್ಲಿ ನಂಬಿಕೆ ಇತ್ತೆಂಬುದಾಗಿ ನಾನು ನಂಬುತ್ತೇನೆ. offering taken today, ಇವತ್ತಿನ ನಂಬಿಕೆಯ ಕಾಣಿಕೆ ತೆಗೆಯಲ್ಪಟ್ಟಿತು. and are we on Facebook Live? We're live, yeah. And I just want to wish my family back home, Chatswood Christian Fellowship, ಮತ್ತು ಕ್ರಿಶ್ಚಿಯನ್ ಫೆಲೋಶಿಪ್ಗೆ ನನ್ನ ಮನೆಯಲ್ಲಿರುವಂಥ ಸಭೆಗೆ ನಾನು ಉತ್ತೇಜಿಸ್ತೇನೆ. that's my church in South Africa. ಸೌತ್ ಆಫ್ರಿಕಾದಲ್ಲಿ ಇದು ನನ್ನ ಸಭೆ ಆಗಿದೆ. They've been praying for me and for you. ನನಗಾಗಿ ಮತ್ತು ನಿಮಗಾಗಿ ಅವರು ಪ್ರಾರ್ಥಿಸುತ್ತಿರುತ್ತಾರೆ. And we had a faith pledge here. ಮತ್ತು ಇಲ್ಲಿ ಒಂದು ನಂಬಿಕೆಯ ಒಂದು ಕಾಣಿಕೆ ಬಿತ್ತಲ್ಪಟ್ಟಿದೆ. I don't understand your currency. ಮತ್ತು ನಿಮ್ಮ ಒಂದು ಕರೆನ್ಸಿ ನೋಟು ನನಗೆ ಅರ್ಥ ಆಗೋದಿಲ್ಲ. Last night, Pastor and my wife and I, ಪಾಸ್ಟ್ರು ನಾನು ನನ್ನ ಹೆಂಡತಿ ಕಳೆದ ರಾತ್ರಿ we're trying to figure out how much is 3 crores. 3 ಕೋಟಿ ಎಷ್ಟು ಅಂತ ಲೆಕ್ಕಾಚಾರ ಹಾಕ್ಲಿಕ್ಕೆ ಹೋದವು. And then we're trying to convert from rands ಮತ್ತು ರ್ಯಾಂಡ್ಸ್ ನಿಂದ ನಾವು ಕನ್ವರ್ಟ್ ಮಾಡ್ತಾ ಇದ್ವು to rupees. ರುಪೀಸ್ಗೆ. Then we went to US dollars. ಮತ್ತು ಅಮೆರಿಕ ಡಾಲರ್ಗೆ ನಾವು ಹೋದವು. And then in the middle of that, ಮತ್ತು ಮಧ್ಯದಲ್ಲಿ I heard a new word. ಹೊಸ ಪದ ನಾನು ಕೇಳಿದೆ. It was called lack. ಲಕ್ಷ ಎಂಬುದಾಗಿ. Lack. And they said lack. I asked, what is lack? I said, that's a currency. Is that a currency? ಕೊರತೆ ಅಂತಲ್ಲ, ಅದು ಒಂದು ನೋಟ, ಕರೆನ್ಸಿ ಆಗಿದೆ, ನೋಟ್ ಆಗಿದೆ. So I like that word. It stuck to me last night. ಕಳೆದ ರಾತ್ರಿ ಅದು ಹಾಗೆ ಮುಟ್ಟಿತ್ತು ನನ್ನನ್ನು. And you know, when God speaks to you sometimes, ದೇವರು ಕೆಲವೊಮ್ಮೆ ನಮ್ಮ ಜೊತೆ ಮಾತನಾಡುವಾಗ you got to be obedient. ನೀವು ವಿಧೇಯರಾಗಿರಬೇಕು. So I don't know what that means in my currency. ಮತ್ತು ನನ್ನ ಕರೆನ್ಸಿನಲ್ಲಿ ಅದು ಏನೆಂಬುದಾಗಿ ನನಗೆ ಗೊತ್ತಿಲ್ಲ. But on behalf of my church and myself, we'd like to put a lakh to your faith pledge, if that is fine. ನಾವು ನಮ್ಮ ಸಭೆಯಿಂದ 1 ಲಕ್ಷವನ್ನ ನಾವು ಹಾಕ್ಲಿಕ್ಕಿದ್ದೇವೆ ನಂಬಿಕೆ ಕಾಣಿಕೆಗೆ. So we'll do the conversion and then you can tell us how much we owe you. ಮತ್ತು ನಾವು ಅದನ್ನ ಕನ್ವರ್ಷನ್ ಮಾಡುವಾಗ ನೀವು ತಿಳಿಸ್ರಿ ಎಷ್ಟು ಹಾಕಬೇಕಾಗ್ತದೆ ಎಂಬುದಾಗಿ. The reason that I felt the need to sow, ಮತ್ತು ಈ ಒಂದು ಬಿತ್ತುವಂತ ಒಂದು ವಿಷಯಕ್ಕೆ ನಾನು ತೊಡಕೊಳ್ಳಿಕ್ಕೆ ಕಾರಣವೇನೆಂದರೆ, because it's the way that I've learned to come out of my problems. ನನ್ನ ಸಮಸ್ಯೆಯಿಂದ ಹೊರ ಬರಲಿಕ್ಕೆ ಇದೊಂದು ಮಾರ್ಗ ಎಂಬುದಾಗಿ ನಾನು ಕಂಡುಕೊಂಡಿದ್ದೇನೆ. I go back home. ನಾನು ಮನೆಗೆ ಹಿಂತಿರುಗಿ ಹೋಗಿ I've got commitments in my church. ನನ್ನ ಸಭೆಯಲ್ಲಿ ಸಮರ್ಪಣೆಗಳಿದೆ. I have commitments in my business. ನನ್ನ ವ್ಯಾಪಾರದಲ್ಲಿ ಒಂದು ಸಮರ್ಪಣೆಗಳಿದೆ. But when there's a faith pledge, ಒಂದು ನಂಬಿಕೆಯ ಬಿತ್ತುವಿಕೆ ಇರುವಂತ ಸಂದರ್ಭದಲ್ಲಿ, and I don't pledge, ಮತ್ತು ನಾನು ಒಂದು ವೇಳೆ ಬಿತ್ತದೆ ಹೋದರೆ, when I go home, ನಾನು ಮನೆಗೆ ಹಿಂತಿರುಗಿದಾಗ I've got to face those problems. ಆ ಒಂದು ಸಮಸ್ಯೆಗಳನ್ನ ನಾನು ಎದುರಿಸಬೇಕಾಗ್ತದೆ. But when I pledge here, ಆದರೆ ಇಲ್ಲಿ ನಾನು ಬಿತ್ತುವಾಗ, yeah, that just became God's problem. ಮತ್ತು ಆಗ ಅದು ದೇವರ ಸಮಸ್ಯೆ ಆಗ್ತದೆ. It's amazing what a pledge can do. ಮತ್ತು ನಾವು ಆ ಒಂದು ಬಿತ್ತುವಂತ ಸಂದರ್ಭದಲ್ಲಿ ಅದು ಏನು ಮಾಡ್ತದೆ ಆಶ್ಚರ್ಯಕರವಾಗಿದೆ. It shifts accountability. ಮತ್ತು ಆ ಲೆಕ್ಕಾಚಾರ ಅದು ಬದಲಾಗ್ತದೆ. It shifts responsibility. ಜವಾಬ್ದಾರಿ ಅದು ಬದಲಾಗ್ತದೆ. If you keep it with you, ನಿಮ್ಮ ಜೊತೆ ನೀವು ಇಟ್ಕೊಂಡ್ರೆ it's your problem. ಇದು ನಿಮ್ಮ ಸಮಸ್ಯೆ. You give it to him, ನೀವು ಆತನಿಗೆ ಕೊಟ್ರೆ it's his problem. ಇದು ಆತನ ಸಮಸ್ಯೆ. I like to think of my offering ನನ್ನ ಒಂದು ಕಾಣಿಕೆ ಬಗ್ಗೆ ನಾನು ಆಲೋಚಿಸಲಿಕ್ಕೆ ಬಯಸ್ತೇನೆ. like this.
ಈ ರೀತಿಯಾಗಿ let's think of a murder scene. Murder scene. If we come we go to the hotel ನಾವೊಂದು ಹೋಟೆಲ್ಗೆ ಹೋಗ್ತೇವೆ, and somebody's lying dead on the floor, ಅಲ್ಲಿ ನೆಲದ ಮೇಲೆ ಯಾರೋ ಸತ್ತು ಬಿದ್ದಿದ್ದಾರೆ, and there's a gun lying next to the body. ಮತ್ತು ಆ ಒಂದು ದೇಹದ ಪಕ್ಕದಲ್ಲಿ. Can you understand this? You don't understand this? Give me 3 people, I'll show you. 3 people. Any 3 people. Please come quickly. ಬೇಗ ಬನ್ನಿ. 3 ಜನ. ಯಾರಾದ್ರೂ 3 ಜನ. 1 2 3. ಯೋಚನೆ ಮಾಡಬೇಡಿ, ಬೇಗ ಎದ್ದು ಬನ್ನಿ. 3 ಜನ. Okay, 4 come. 4 ಜನ ಬನ್ರಿ. 4, one more, come. Let's give them a hand. ಚಪ್ಪಾಳೆ ತಟ್ರಿ ಅವರಿಗೆ. Is it Bretley again? ಬ್ರೆಟ್ಲಿ ಮತ್ತೆ ಬರ್ತಾ ಇದ್ದಾರೆ ನೋಡ್ರಿ. Okay, so this is how it's going to happen. ಈ ರೀತಿಯಾಗಿ ಆಗ್ಲಿಕ್ಕಿದೆ. All you guys are friends here, yeah? ನೀವೆಲ್ಲರೂ ಸ್ನೇಹಿತರಲ್ವಾ? We get into a fight. This one's got a gun, the small one here. ಇವನ ಹತ್ರ ಗನ್ ಇದೆ. Okay, you're going to shoot him. ನೀನು ಅವನಿಗೆ ಗುಂಡಾರಿಸ್ತಿ. Okay, I want to hear the Tamil gun again. ಶೂಟ್ ಮಾಡಿ. Dishkyao. Now he's 2 friends. ಈಗ ಇವರ ಇಬ್ರು Give me ಸ್ನೇಹಿತರು. one, you come. ನೀವು ಮುಂದೆ ಬನ್ನಿ. Where's your gun? ಗನ್ ಎಲ್ಲಿ? Okay, this is your gun. ಇದು ನಿನ್ ಗನ್ನು. This is your gun. Right, you come stand here. ಇಲ್ಲಿ ಬಂದು ನಿಂತ್ಕೊಳ್ರಿ. Now, ಈಗ he shot him. ಈತನು ಆತನಿಗೆ ಗುಂಡಾರಿಸಿದ. He's got the gun. ಅವನ ಹತ್ರ ಗನ್ ಇದೆ. Who's the killer? ಕೊಲೆ ಮಾಡಿದವನು ಯಾರು? Who's the guilty one? ಯಾರು ಕೊಲೆ ಮಾಡಿದವನು ಅಪರಾಧಿ? Who's the one needs to pay for the crime? ಮತ್ತು ಯಾರು ಆ ಮಾಡಿದಂತ ಒಂದು ತಪ್ಪಿಗೆ Who's the one that did the sin? ಯಾರು ಪಾಪ ಮಾಡಿದವನು? This one. ಅವನಲ್ವಾ? Okay, now you're the policeman. ನೀವು ಪೊಲೀಸ್ ಮ್ಯಾನ್ ಆಗಿದ್ದೀರಿ. I haven't seen one police car in India. ಭಾರತದಲ್ಲಿ ಒಂದು ಪೊಲೀಸ್ ಕಾರ್ ನಾನು ನೋಡಿಲ್ಲ. There's no police cars? ನೋ ಕ್ರೈಮ್ಸ್. No crimes? ಯಾವ ಅಪರಾಧಗಳೇ ಇಲ್ಲ ಅಂತ. Praise God, no crime. We declare that no crime in India. ಭಾರತದಲ್ಲಿ ಯಾವ No crime in India. ಕ್ರೈಮ್ ಇರಬಾರದು ಎಂಬುದಾಗಿ ಘೋಷಿಸ್ತೇವೆ. Okay, so this is happening in South Africa. ಇದು ಸೌತ್ ಆಫ್ರಿಕಾದಲ್ಲಿ ಆಗ್ತಾ ಇದೆ. Yeah, because you're killing us with the cricket. ಯಾಕಂದ್ರೆ ಕ್ರಿಕೆಟ್ ಮೂಲಕವಾಗಿ ನೀವು ನಮ್ಮನ್ನ ಕೊಲ್ತಾ ಇದ್ದೀರಿ. Okay, so he's a policeman. If you all had a police car, what noise does it make? ಪೊಲೀಸ್ ಕಾರ್ ಇದ್ರೆ ಯಾವ ರೀತಿಯಾದಂತ ಶಬ್ದ ಮಾಡ್ತಾರೆ? Huh? Oh, this guy's good. No wonder there's no crime here. ಮತ್ತು ಇಲ್ಲಿ ಯಾವ ಕಾರ್ ಇಲ್ಲದೆ ಇದ್ದಕ್ಕೆ ಆಶ್ಚರ್ಯ ಇಲ್ಲ. You just don't want to hear that car. ಆ ಶಬ್ದ ಕೇಳಲಿಕ್ಕೆ ಇಷ್ಟ ಪಡೋದಿಲ್ಲ. Okay. So this is what. If the police is coming, officer, put your hand here. Woo, 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 woo. He's coming. He looks ಪೊಲೀಸರು here. ಬರ್ತಾ ಇದ್ದಾರೆ. He looks here. ಇಲ್ಲಿ ನೋಡ್ತಾರೆ. He looks there. ಅಲ್ಲಿ ನೋಡ್ತಾರೆ. He'd say, who did this? ಯಾರು ಇದನ್ನ ಮಾಡಿದ್ದು ಅಂತ. Who did this? ಯಾರು ಇದನ್ನ ಮಾಡಿದ್ದು? Who is he going to lock up? ಮತ್ತು ಯಾರನ್ನ ಅವರು ಬಂಧಿಸಲಿಕ್ಕಿದ್ದಾರೆ? After he shoot, he dropped the gun. ಮತ್ತು ಈತನು ಕೊಲೆ ಮಾಡಿದ ಮೇಲೆ ಅದನ್ನ ಕೆಳಗೆ ಬಿಸಾಕ್ಬಿಡ್ತಾನೆ ಗನ್ನ. 2 people standing there. ಅಲ್ಲಿ ಇಬ್ರು ನಿಂತ್ಕೊಂಡಿದ್ದಾರೆ. Gun is on the floor. ಆ ಒಂದು ಗನ್ ಬಂದೂಕ್ ನೆಲದ ಮೇಲೆ ಇದೆ. Who did this? ಯಾರು ಇದನ್ನ ಮಾಡಿದ್ರು? Who did this? ಯಾರು ಇದನ್ನ ಮಾಡಿದ್ರು? You pick up the gun. ನೀವು ಒಂದು ಗನ್ ಎತ್ಕೊಳ್ರಿ ಕೈಗೆ. Go lock him up. ಹೋಗಿ ನೀವು ಅವ್ರನ್ನ ಬಂಧಿಸ್ರಿ. Who did he take? ಯಾರನ್ನ ಅವ್ರು ಹಿಡ್ಕೊಂಡ್ರು? He took the wrong one. ತಪ್ಪಾದ ವ್ಯಕ್ತಿನ ಹಿಡ್ಕೊಂಡ್ರ? He took the wrong one. ತಪ್ಪಾದ ವ್ಯಕ್ತಿನ ಅವ್ರು ಹಿಡ್ಕೊಂಡ್ರು. He didn't take the guilty one. ಆ ತಪ್ಪು ಮಾಡಿದವನ್ನ ಅವ್ರು He ಹಿಡಿಲಿಲ್ಲ. took the one who had the gun. ಯಾರ ಹತ್ರ ಗನ್ ಇತ್ತವನ್ನ ಹಿಡ್ಕೊಂಡ್ರು. ಹೌದಾ? When you in a financial crisis, ನೀವು ಒಂದು ಹಣಕಾಸಿನ ಸಮಸ್ಯೆಯಲ್ಲಿದ್ದಾಗ, and you hold on to your money, ನಿಮ್ಮ ಹಣವನ್ನು ನೀವು ಹಿಡಿದಿಟ್ಕೊಂಡಾಗ, you hold on to the gun. ನೀವು ಒಂದು ಗನ್ ಅನ್ನು ನೀವು ಹಿಡ್ಕೊಳ್ತೀರಾ. When you release the gun, ನೀವು ಒಂದು ಗನ್ ಅನ್ನು ಬಿಟ್ಬಿಟ್ಟಾಗ, Christ picks up the gun. ಕ್ರಿಸ್ತನು ಆ ಗನ್ ತೆಗೆದುಕೊಳ್ತಾನೆ. He knows you in trouble, ಆತನ ಗೊತ್ತು ನೀವು ತೊಂದರೆಯಲ್ಲಿ but he ಇದ್ದೀರಿ. will take the blame.
ಆತನು ಆ ಎಲ್ಲ ದೂರನ್ನು ತನ್ನ ಮೇಲೆ When you ತಗೊಳ್ತಾನೆ. hold your seed, ನಿಮ್ಮ ಬೀಜ ನೀವು ಇಟ್ಕೊಂಡಾಗ you make it your problem. ನೀವು ನಿಮ್ಮ ಸಮಸ್ಯೆಯನ್ನ When you release the seed, ಆ ಬೀಜವನ್ನು ಬಿಡುಗಡೆ ಮಾಡಿದಾಗ God pays for the crime. ಮತ್ತು ದೇವರು ನೋಡುವಾಗ ಆ ಒಂದು ಅಪರಾಧವನ್ನು ತನ್ನ ಮೇಲೆ ತೆಗೆದುಕೊಳ್ತಾನೆ. And God can raise the dead. ಮತ್ತು Come up ದೇವರು in Jesus' ಸತ್ತವರನ್ನ name. ಎಬ್ಬಿಸ್ಲಿಕ್ಕೆ ಸಾಧ್ಯ. Ah, praise God. Thank you. You learned something? ಏನಾದ್ರೂ ಕಲ್ತ್ಕೊಂಡ್ರ? ವಂದನೆಗಳು. My offering ನನ್ನ ಕಾಣಿಕೆ shifts responsibility. ಆ ಒಂದು ಜವಾಬ್ದಾರಿಯನ್ನ ವರ್ಗಾವಣೆ ಮಾಡ್ತದೆ. Want to go to the book of Acts? ಅಪೊಸ್ತಲ ಕೃತ್ಯ ಪುಸ್ತಕಕ್ಕೆ ನಾವು ಹೋಗ್ಬೇಕು. We. I think it's Acts chapter 4. ಅಪೊಸ್ತಲ ಕೃತ್ಯ 4. We're going to go from verse 8. It's so funny how Pastor had to speak about this, and I was trying to find a word. I believe sometimes I just want to share my story with you today. Is that fine? ಇವತ್ತಿನ ದಿನ ಯಾವ ವಾಕ್ಯ ನಾನು ಹಂಚಬೇಕಂತ ಇದ್ದೀನೋ ಪಾಸ್ಟರ್ ಸಹ ಒಂದು ಪದವನ್ನು ಉಪಯೋಗಿಸಿದ್ರು. ಅವರು ಹಂಚುವಾಗ ನನ್ನ ಒಂದು ಕಥೆಯನ್ನು ನಾನು ಹೇಳಲಿಕ್ಕಿದ್ದೇನೆ ಇದರ ಮೂಲಕವಾಗಿ. Can we put up Acts chapter 4 and verse 8? ಅಪೊಸ್ತಲ ಕೃತ್ಯ 4:8. Then Peter, filled with the Holy Spirit, said to them, rulers of the people and elders of Israel. ಆಗ ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಅವರಿಗೆ, ಜನರೇ, ಅಧಿಕಾರಿಗಳೇ, ಇಸ್ರಾಯೇಲಿನ ಹಿರಿಯರೇ, if we this day are judged for a good deed done to a helpless man, ಈ ದುರ್ಬಲನಿಗೆ ಸ್ವಸ್ಥವಾದ ಒಳ್ಳೆಯ ಕಾರ್ಯವು ಹೇಗಾಯಿತೆಂಬ ವಿಷಯವಾಗಿ ಈ ದಿವಸ ನಾವು ವಿಚಾರಿಸಲ್ಪಡುವುದಾದರೆ, by what means he has been made well, ನಿಮ್ಮೆಲ್ಲರಿಗೂ ಎಲ್ಲ ಇಸ್ರಾಯೇಲರಿಗೂ ತಿಳಿಬೇಕಾದದ್ದೇನೆಂದರೆ, so the people were trying to figure out, ಜನರು ಇದರ ಕುರಿತು ಲೆಕ್ಕಾಚಾರ ಹಾಕ್ತಾ ಇದ್ರು. there was a crippled man that they just healed, ಅಲ್ಲಿ ಒಬ್ಬ ಕುಂಟ ವ್ಯಕ್ತಿ ಆತನು ಗುಣವಾಗಿದ್ದಾನೆ. and the elders had a problem with Peter for healing him. ಮತ್ತು ಪೇತ್ರನ ವಿಷಯದಲ್ಲಿ ಆ ಒಂದು ಹಿರಿಯರು ತೊಂದರೆಗೆ ಇದಾಯ್ತು, ಯಾಕಂದ್ರೆ ಆತನು ಅವನ್ನ ಗುಣ ಮಾಡಿದ್ದಕ್ಕೆ. Peter's questioning them. ಪೇತ್ರ ಅವರಿಗೆ ಪ್ರಶ್ನೆ ಹಾಕ್ತಾ ಇದ್ದಾನೆ, you all have a problem with me doing something good. ಏನೋ ಒಳ್ಳೆತನ ಮಾಡಿದ್ದಕ್ಕೆ ಯಾಕೆ ನಮಗೆ ತೊಂದರೆ ಮಾಡ್ತಾ ಇದ್ದೀರಿ ಎಂಬುದಾಗಿ. Or they looking for an explanation as to how he did it. ಆತನು ಹೇಗೆ ಮಾಡಿದನು ಅದರ ಒಂದು ವಿವರವನ್ನ ಕೇಳುವಂತ ಸಂದರ್ಭದಲ್ಲಿ And verse 10 says, let it be known to you all, 10ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ನಿಮ್ಮೆಲ್ಲರಿಗೂ ಎಲ್ಲ ಇಸ್ರಾಯೇಲರಿಗೂ ತಿಳಿಯಬೇಕಾದದ್ದೇನೆಂದರೆ, and to all the people of Israel, ಇಸ್ರಾಯೇಲ್ನ ಎಲ್ಲ ಜನರಿಗೆ ತಿಳಿಯಬೇಕಾದದ್ದೇನೆಂದರೆ, that by the name of Jesus Christ of Nazareth, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ, whom you crucified, ಯಾರನ್ನ ನೀವು ಶಿಲುಬೆಗೆ ಹಾಕಿದಿರಿ, who God raised from the dead, ಯಾರನ್ನ ದೇವರು ಸಾವಿನಿಂದ ಎಬ್ಬಿಸಿದನು, by him this man stands here before you whole. ಮತ್ತು ಆತನಿಂದ ಈ ಮನುಷ್ಯನು ಗುಣ ಹೊಂದಿ ನಿಮ್ಮ ಮುಂದೆ ನಿಂತಿರುವವನಾಗಿದ್ದಾನೆ. This is the stone ಇದೇ ಒಂದು ಕಲ್ಲಾಗಿತ್ತು, which was rejected by you builders, ಕಟ್ಟುವಂತ ನಿಮ್ಮವರಿಂದ ಇದು ತಿರಸ್ಕೃತವಾಗಿತ್ತು, which has become the chief cornerstone. ಇದು ಮುಖ್ಯವಾದ ಮೂಲೆಗಲ್ಲಾಗಿದೆ. Nor is there salvation in any other name, ರಕ್ಷಣೆಯು ಇನ್ಯಾರಲ್ಲಿಯೂ ಇಲ್ಲ, for there is no other name ಯಾಕಂದ್ರೆ ಬೇರೆ ಯಾವುದೇ ನಾಮವಿಲ್ಲ under heaven ಆಕಾಶದ ಕೆಳಗೆ given among men ಮನುಷ್ಯರಲ್ಲಿ ಕೊಡಲ್ಪಟ್ಟಿರುವ by which we must be saved. ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ. Now when they saw, ಅವರು ನೋಡಿದಾಗ the boldness of Peter ಪೇತ್ರನಲ್ಲಿದ್ದಂತ ಒಂದು ಧೈರ್ಯವನ್ನ and John, ಯೋಹಾನನಲ್ಲಿ, and perceived ಅವರು ಗ್ರಹಿಸಿದ್ದೇನೆಂದರೆ, that they were uneducated, ಅವರು ವಿದ್ಯಾಭ್ಯಾಸ ಇಲ್ಲದವರು and untrained men, ತರಬೇತಿ ಇಲ್ಲದಂತ ಪುರುಷರು. they marveled, ಅವರಿಗೆ ಆಶ್ಚರ್ಯವಾಯಿತು and they realized ಮತ್ತು ಅವರು ಗುರುತಿಸಿಕೊಂಡರು that they had
been with Jesus. ಅವರು ಯೇಸುವಿನೊಂದಿಗೆ ಇದ್ದರೆಂಬುದಾಗಿ. It's so amazing if I think about the story. ಈ ಒಂದು ಕಥೆ ಕುರಿತು ಆಲೋಚಿಸುವಾಗ ಇದು ಎಷ್ಟು ಆಶ್ಚರ್ಯಕರವಾಗಿದೆ. Just like this crime scene. ಯಾವ ರೀತಿಯಲ್ಲಿ ಅಪರಾಧವಾದಂತ ಒಂದು ದೃಶ್ಯವನ್ನು ನೋಡಿದವು. Peter and John just healed a crippled man. ಪೇತ್ರ ಯೋಹಾನರು ಒಬ್ಬ ಕುಂಟನನ್ನ ಗುಣ ಮಾಡಿದರು. And the elders of the area watched this miracle. ಆ ಕ್ಷೇತ್ರದಲ್ಲಿದ್ದಂತ ಹಿರಿಯರು ಈ ಅದ್ಭುತವಾದದನ್ನ ನೋಡಿದರು. And what confused them more, ಅವರಿಗೆ ಹೆಚ್ಚಾಗಿ ಗಲಿಬಿಲಿ ತಂದ ಸಂಗತಿ ಏನೆಂದರೆ, was not the miracle of how the crippled man began to walk. ಆ ಕುಂಟನು ಯಾವ ರೀತಿ ನಡಿಲಿಕ್ಕೆ ಪ್ರಾರಂಭಿಸಿದನೋ ಅದರ ಅದ್ಭುತದ ವಿಷಯವಾಗಿ ಅಲ್ಲ. And if I had to put you in the picture, ನಿಮ್ಮನ್ನ ಆ ಚಿತ್ರದಲ್ಲಿ ಹಾಕುವುದಾದರೆ, there's a crippled man lying on the floor here. ಅಲ್ಲಿ ಒಬ್ಬ ಕುಂಟನು ನೆಲದ ಮೇಲೆ ಮಲಗಿದ್ದಾನೆ. He can't move. ಆತನು ಚಲಿಸಲಿಕ್ಕೆ ಆಗೋದಿಲ್ಲ. And after years, these guys pray for him. ಮತ್ತು ವರ್ಷಗಳ ನಂತರ ಆದ್ಮೇಲೆ ಇವರು ಆತನಿಗಾಗಿ ಪ್ರಾರ್ಥಿಸ್ತಾರೆ. And he wakes up. ಆತನು ಎದ್ದೇಳ್ತಾನೆ. Isn't that amazing? ಇದು ಆಶ್ಚರ್ಯ ಅಲ್ವೋ? And where would the attention be? ಮತ್ತು ಗಮನ ಎಲ್ಲಿರಬೇಕು? When the crippled man woke up, ಆ ಕುಂಟನು ಎದ್ದಾಗ they didn't look at the crippled man and go, wow. ಅವರು ಆ ಒಂದು ಕುಂಟನು ಎದ್ದು ನಿಂತದನ್ನು ನೋಡಿ ವಾವ್ ಎಂಬುದಾಗಿ ಹೇಳಲಿಲ್ಲ. They didn't even bother about the crippled man. ಆ ಕುಂಟನ ಬಗ್ಗೆ ಚಿಂತೆನೂ ಮಾಡಲಿಲ್ಲ. That was a big miracle. ಅದು ದೊಡ್ಡ ಅದ್ಭುತವಾಗಿತ್ತು. What bothered them? ಅವರಿಗೆ ಯಾವುದು ಬಾಧಿಸಿತು ಅಂದ್ರೆ, Who were these two ordinary men? ಇವರಿಬ್ಬರು ಸಾಧಾರಣ ವ್ಯಕ್ತಿಗಳು. They didn't worry about the miracle. ಅವರು ಅದ್ಭುತದ ಬಗ್ಗೆ ಚಿಂತೆ ಮಾಡಲಿಲ್ಲ. They were trying to find out who did the miracle. ಅದ್ಭುತವನ್ನು ಯಾರು ಮಾಡಿದ್ರು ಅಂತ ಕಂಡುಹಿಡಿತಾ ಇದ್ರು. So it's like you raise up somebody from the dead. ನೀವು ಯಾರನ್ನೋ ಸತ್ತವರಿಗಿಂತ ಎಬ್ಬಿಸ್ತೀರಿ. And nobody is looking at the tomb. ಮತ್ತು ಯಾರು ಸಮಾಧಿನ ನೋಡ್ತಾ ಇಲ್ಲ. Everybody is looking for the guy who did this. ಮತ್ತು ಎಲ್ಲರೂ ಆ ವ್ಯಕ್ತಿಯನ್ನು ನೋಡ್ತಾರೆ, ಯಾರು ಹೀಗೆ ಮಾಡ್ದ. And then when they find him, ಆತನನ್ನು ಕಂಡುಕೊಂಡಾಗ they realize you're just a normal person. ನೀನೊಬ್ಬ ಸಾಧಾರಣ ವ್ಯಕ್ತಿ ಅಂತ ಗುರುತಿಸಿಕೊಳ್ತಾರೆ. You are untrained. ನೀನು ತರಬೇತಿ ಹೊಂದದವನು. You are uneducated. ವಿದ್ಯಾಭ್ಯಾಸ ಇಲ್ಲದವನು. There's nothing special about you. ನಿನ್ನ ಬಗ್ಗೆ ವಿಶೇಷವಾದದ್ದು ಏನೂ ಇಲ್ಲ. And then the next verse, ಮುಂದಿನ ವಾಕ್ಯ it says, ಅದು ಹೇಳ್ತದೆ, and they realized ಅವರು ಗುರುತಿಸಿಕೊಂಡರು that these men were with Jesus. ಈ ವ್ಯಕ್ತಿಗಳು ಯೇಸುವಿನ ಜೊತೆ ಇದ್ದರೆಂಬುದಾಗಿ ಗುರುತಿಸಿಕೊಂಡರು. There's another story in the Bible. ಬೈಬಲ್ನಲ್ಲಿ ಇನ್ನೊಂದು ಕಥೆ ಇದೆ. Jesus was walking around this time. ಮತ್ತು ಯೇಸು ಈ ಸಾರಿ ಆತ ನಡ್ಕೊಂಡು ಹೋಗ್ತಾ ಇದ್ದನು. And there was a blind man. ಅಲ್ಲಿ ಒಬ್ಬ ಕುರುಡನಿದ್ದನು. And this church knows how to heal blind people. ಮತ್ತು ಈ ಒಂದು ಸಭೆ ಗೊತ್ತು ಕುರುಡರನ್ನ ಯಾವ ರೀತಿ ಗುಣ How do we ಮಾಡಬೇಕು. heal blind people here? ಕುರುಡರನ್ನ ನಾವು ಹೇಗೆ ಗುಣ ಮಾಡ್ತೇವೆ? ಹೇಗೆ We can heal blind people here? ಕುರುಡರನ್ನ ಗುಣ ಮಾಡ್ತೇವಾ? I just taught you all yesterday. Weren't you listening? ನಿನ್ನೆ ದಿನ ಕಲಿಸಿದೆ, ಏನ್ ಕೇಳಿದ್ರಿ ನೀವು? So there's this blind man. ಈತನೊಬ್ಬ ಕುರುಡನು. And Jesus is walking by and ಯೇಸು ಆತನಲ್ಲಿ ನಡ್ಕೊಂಡು ಹೋಗುವಾಗ sees the blind man. ಈ ಕುರುಡನನ್ನ ಆತ ನೋಡ್ತಾನೆ. Blind man was blind from the time he was born. ಆ ಕುರುಡನು ಹುಟ್ಟದಾಗ್ಲಿಂದ ಕುರುಡನಾಗಿದ್ದನು. And Jesus heals him. ಯೇಸು ಆತನನ್ನು ಗುಣ ಮಾಡ್ತಾನೆ. And the same story, every time a miracle happens, ಪ್ರತಿ ಸಾರಿ ಅದ್ಭುತ ಆದಾಗ ಅದೇ ಕತೆ. people got a lot of questions. ಮತ್ತು ಜನರಿಗೆ ಬಹಳಷ್ಟು ಪ್ರಶ್ನೆಗಳಿದೆ. Nobody wants to know how he got healed. ಆತನ ಹೆಂಗ್ ಗುಣ ಆದ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. They want to know why he was blind. ಆತನ ಯಾಕೆ ಕುರುಡನಾಗಿದ್ದ ಅಂತ ಅವ್ರು ತಿಳ್ಕೊಳ್ಳಿಕ್ಕೆ ಬಯಸ್ತಾರೆ. So there's Jesus. He just healed somebody. ಮತ್ತು ಯೇಸು ಇಲ್ಲಿ ಯಾರನ್ನ ಗುಣ ಮಾಡಿದನು. Nobody's happy that he's healed. ಯಾರಿಗೂ ಸಂತೋಷ ಇಲ್ಲ ಆತನ ಗುಣ ಆಯ್ತು ಅಂತ. They want to know why he's blind. ಆತನ ಯಾಕೆ ಕುರುಡನಾಗಿದ್ದ ಅಂತ ತಿಳ್ಕೊಳ್ಳಿಕ್ಕೆ ಬಯಸ್ತಾರೆ. Isn't it funny people in this world? ಮತ್ತು ಲೋಕದಲ್ಲಿ ಎಂತ ವಿಚಿತ್ರ ಜನರಿದ್ದಾರೆ ನೋಡ್ರಿ. So one of them said, Lord, ಅವರಲ್ಲಿ ಒಬ್ಬ ಕೇಳ್ತಾನೆ, ಕರ್ತನೇ, was this guy born blind because he did something wrong, or maybe his parents did something wrong? ಕರ್ತನೇ, ಈತನು ಕುರುಡನಾಗಿದ್ದ ಕಾರಣ ಏನು? ಈತನೇನೋ ತಪ್ಪು ಮಾಡದನ ಅಥವಾ ಇವರ ಅಪ್ಪ ಅಮ್ಮ ಏನಾದರೂ ತಪ್ಪು ಮಾಡಿದ್ರ? Is he being punished for something that maybe his forefathers did? ಆತನ ಪೂರ್ವಜರು ಏನೋ ಪಾಪ ಮಾಡಿದ್ರ ಅಂತ ಹೇಳಿ ಈತನಿಗೆ ಶಿಕ್ಷೆ ಆಗಿದ್ದ ಅದು? Is he suffering because of a sin from the past? ಗತಕಾಲದಲ್ಲಿ ಮಾಡಿದ ಪಾಪದ ನಿಮಿತ್ತ ಈತನು ಈ ರೀತಿಯಾಗಿ ತೊಂದರೆಯಲ್ಲಿದ್ದಾನ? I don't know what
your life could be like. ನಿಮ್ಮ ಜೀವನ ಯಾವ ರೀತಿ ಇರ್ತದೆ ನನಗೆ ಗೊತ್ತಿಲ್ಲ. But I was with the doctor today. ಇವತ್ತು ನಾನು ಡಾಕ್ಟರ್ ಜೊತೆಲಿದ್ದೆ. Yeah, she said me I'll live ಮತ್ತು ನಾನು ಅವ್ರು ನನಗೆ ಹೇಳಿದ್ರು, for a long time. ಅವ್ರು ಹೇಳಿದ್ರು ದೀರ್ಘಕಾಲ ನೀವು ಜೀವಂತವಾಗಿರ್ತೀರಿ, ಬದುಕಿರ್ತೀರಿ ಅಂತ. She told me, she gave me a medicine. ಒಂದು ಔಷಧಿ ಕೊಟ್ಟರು. And I'll have everlasting life. ಅವ್ರು ಹೇಳಿದ್ರು ನಿಮಗೆ ನಿತ್ಯ ಜೀವನ ಇರ್ತದೆ. You all should come and see this doctor. ನೀವು ಎಲ್ಲರೂ ಬಂದು ಆ ಡಾಕ್ಟರ್ನ ಭೇಟಿ ಮಾಡಬೇಕು. Do you all know this doctor? ನಿಮ್ಮೆಲ್ಲರಿಗೂ ಗೊತ್ತಾ ಡಾಕ್ಟ್ರು? Amen. Okay, so doctor, again I'm going to worry you. ಡಾಕ್ಟರ್ ತಿರುಗಿ ನಿಮಗೆ ತೊಂದರೆ ಕೊಡ್ತೇನೆ. She checked my vitals. ನನ್ನ ವೈಟಲ್ಗಳು ನೋಡಿದ್ರು. And I know there's diabetes. ಈ ಒಂದು ಡಯಾಬಿಟಿಸ್, ಸಕ್ಕರೆ ಕಾಯಿಲೆ. And that's one of the diseases. Anybody knows about sugar diabetes? ಯಾರಿಗಾದ್ರೂ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಬಗ್ಗೆ ಗೊತ್ತಾ? It's always good to find out. They tell you the first thing the doctors ask you when you're diagnosed with that. ಮತ್ತು ಮೊದಲನೇ ಪ್ರಶ್ನೆ ಡಾಕ್ಟರ್ ಕೇಳುವಂಥದ್ದು ಆ ಒಂದು ಸಕ್ಕರೆ ಕಾಯಿಲೆ ಇದೆ ಅಂತ ಗೊತ್ತಾದಾಗ, Was your mom or your dad diabetic? ನಿಮ್ಮ ಅಪ್ಪ ಅಥವಾ ನಿಮ್ಮ ಅಮ್ಮನಿಗೆ ಸಕ್ಕರೆ ಕಾಯಿಲೆ ಇತ್ತಾ? Am I right? ನಿಜನಾ? Are you allergic to anything? ಯಾವುದಾದ್ರೂ ವಿಷಯಕ್ಕೆ ನಿಮಗೆ ಅಲರ್ಜಿ ಇದೆಯಾ? Was your mom and your dad diabetic? ಮತ್ತು ನಿಮ್ಮ ಅಪ್ಪ ಅಥವಾ ಅಮ್ಮ ಅವರಿಗೆ ಸಕ್ಕರೆ ಕಾಯಿಲೆ ಇತ್ತಾ? Those three questions. ಆ ಮೂರು ಪ್ರಶ್ನೆಗಳು. And you can become a doctor. ಆ ಮೂರು ಪ್ರಶ್ನೆ ನಿಮಗೆ ಗೊತ್ತಿದ್ರೆ ನೀವು ಡಾಕ್ಟರ್ ಆಗ್ಬಿಡ್ತೀರಾ. Amen. ಆಮೇನ್. I did so much for you guys in India, eh? ಎಷ್ಟೊಂದು ಕಲಿಸ್ತಾ ಇದ್ದೀನಿ ನೋಡಿ ಭಾರತದಲ್ಲಿರುವ ನಿಮಗೆ. So with that, and it's become a norm that with physical diseases, I'd call it, ಮತ್ತು ಶಾರೀರಿಕವಾದ ರೋಗಗಳು ನಾವು ನೋಡುವಾಗ they actually jump from one generation to another. ಒಂದು ಸಂತತಿಯಿಂದ ಇನ್ನೊಂದು ಸಂತತಿಗೆ ಬರುವಂತದನ್ನ ನಾವು ನೋಡ್ತೇವೆ. And if you lost a parent who died of a heart attack, ಮತ್ತು ಯಾವುದಾದ್ರೂ ತಂದೆ ಅಥವಾ ತಾಯಿ ಅವರು ಹೃದಯಾಘಾತದಿಂದ ಸತ್ತಿದ್ರೆ, and then your doctor will start warning you from now, you better take care of yourself because this is what happened. It's in your family. ಮತ್ತು ಡಾಕ್ಟರ್ ಸ್ವಲ್ಪ ಎಚ್ಚರಿಕೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಏನಂದ್ರೆ ನಿಮ್ಮ ಕುಟುಂಬದಲ್ಲಿ ಹೃದಯಾಘಾತವಾಗಿದೆ, ಎಚ್ಚರವಾಗಿರಿ. It runs in your. ಇದು ನಿಮ್ಮ ಕುಟುಂಬದಲ್ಲಿ ಅದು ಹಾದು ಹೋಗ್ತಾ ಇದೆ. Where does it run? ಎಲ್ಲಿಂದ ಅದು ಬರ್ತಾ ಇದೆ? In the ಜೋರಾಗಿ ಹೇಳ್ರಿ. hairstyle, mustache. ಮೀಸೇನಲ್ಲ, ತಲೆ ಕೂದಲಲ್ಲ. Where is that disease passed on from? ಆ ರೋಗ ಎಲ್ಲಿಂದ ಬಂತು? The bloodline. ಆ ಒಂದು ರಕ್ತದಿಂದ ಅಥವಾ ಪೂರ್ವಜರಿಂದ ಬಂದಿದೆ. It's in the. So we inherit some diseases from the bloodline. ಮತ್ತು ನಾವು ನೋಡುವಾಗ ನಮ್ಮ ಪೂರ್ವಜರಿಂದ ಕೆಲವು ರೋಗಗಳನ್ನ ನಾವು ಪಡ್ಕೊಳ್ತೇವೆ. So in the story here now, ಈ ಒಂದು ಕಥೆಯಲ್ಲಿ they see a man blind ಒಬ್ಬ ಮನುಷ್ಯ ಕುರುಡಾದದ್ದನ್ನು ನೋಡ್ತಾರೆ. and they look for a reason in their past. ಅವರು ಗತಕಾಲದಲ್ಲಿ ಏನ್ ಕಾರಣ ಇರಬಹುದು ಅಂತ ಹಿಂದೆ ನೋಡ್ತಾ They want ಇದ್ದಾರೆ. to find out why is he paying for somebody else's problem. ಇನ್ನೊಬ್ಬರ ತೊಂದರೆಗೆ ಈತನು ಯಾಕೆ ಈ ರೀತಿ ಬಾಧೆನಲ್ಲಿದ್ದಾನಂತ ಅವ್ರ ಪ್ರಶ್ನೆ ಕೇಳ್ತಾ ಇರಬಹುದು. And what do you think Jesus told him? ಯೇಸು ಏನಂತ ಹೇಳಿದ್ರು? You think he took out his medical record? ಅವರೊಂದು ಮೆಡಿಕಲ್ನ ವರದಿಯನ್ನು ತೆಗೆದುಕೊಂಡ್ರ, ವೈದ್ಯಕೀಯ ವರದಿ. Did he tell him this man is blind ಈ ಮನುಷ್ಯ ಕುರುಡನಾಗಿದ್ದಾನೆ because his great 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 grandfather ಅವರ ತಾತ ಮುತ್ತಾತ was a blind man? ಆತನೊಬ್ಬ ಕುರುಡನಾಗಿದ್ದನು. Do you think that's what Jesus told him? ಅದನ್ನೇ ಯೇಸು ಹೇಳಿದ್ರು ಅಂತ ಅನಿಸ್ತದ? What do you think Jesus told him? ಯೇಸು ಏನಂತ ಹೇಳಿದ್ರು ಆತನಿಗೆ? It's for a punishment he did a long time ago. ಆತನ ಕೊಟ್ಟಂತ ಶಿಕ್ಷೆ ಬಹಳ ಹಿಂದೆ ಮಾಡಿದ ಅಂತ ಒಂದು ಪಾಪದ ನಿಮಿತ್ತ. Jesus said him, ಯೇಸು ಹೇಳಿದರು, this man was born this way ಈ ಮನುಷ್ಯನು ಈ ರೀತಿಯಾಗಿ ಹುಟ್ಟಿದನು so that the glory of God can be made known. ದೇವರ ಮಹಿಮೆ ಅದು ಪ್ರತ್ಯಕ್ಷವಾಗಬೇಕೆಂಬುದಾಗಿ. When you see your problems through the eyes of God, ನೀವು ನಿಮ್ಮ ಕಷ್ಟಗಳನ್ನ ದೇವರ ದೃಷ್ಟಿಯಿಂದ ಕಣ್ಣುಗಳಿಂದ ನೋಡುವಾಗ you only picture glory. ನೀವು
ಮಹಿಮೆಯನ್ನು ಮಾತ್ರ ಚಿತ್ರಿಸ್ತೀರಿ. When you see your problems through the eyes of man, ಮನುಷ್ಯರ ದೃಷ್ಟಿಯ ಮೂಲಕವಾಗಿ ಕಣ್ಣಿಂದ ನಿಮ್ಮ ಕಷ್ಟಗಳು ನೋಡಿದಾಗ you're going to look for faults in men before you. ನಿಮಗೆ ಹಿಂದೆ ಇದ್ದಂತವರು ಮಾಡಿದಂತ ತಪ್ಪು ಪಾಪಗಳನ್ನ ಹುಡ್ಕೊಂಡು ಹೋಗ್ತೀರಾ. It's so important where you fix your eyes. ನಿಮ್ಮ ದೃಷ್ಟಿಯಲ್ಲಿ ಇಡ್ತೀರಿ, ಅದು ಬಹಳ ಪ್ರಾಮುಖ್ಯವಾಗಿದೆ. Because when you fix your eyes on Christ, ನಿಮ್ಮ ದೃಷ್ಟಿ ನೀವು ಯೇಸು ಕ್ರಿಸ್ತನ ಮೇಲೆ ಇಡುವಾಗ, we sang a song yesterday. ನಿನ್ನೆ ಒಂದು ಹಾಡನ್ನ ಹಾಡಿದ್ವು. I've decided to follow Jesus. ನಾನು ಯೇಸುವನ್ನ ಹಿಂಬಾಲಿಸ್ತೇನೆ The ಅಂತ cross ತೀರ್ಮಾನ ಮಾಡಿದ್ದೇನೆ. before me, ಶಿಲುಬೆ ನನ್ನ ಮುಂದೆ ಇದೆ, the world behind me. ಲೋಕ ನನ್ನ ಹಿಂದೆ ಇದೆ. Whenever there's a problem here, ಇಲ್ಲಿ ಯಾವಾಗಲಾದ್ರೂ ಸಮಸ್ಯೆ ಇರುವಾಗ I don't look there at all. ನಾನು ಹಿಂದೆ ನೋಡೋದಿಲ್ಲ. Because no matter what the problem is, ಹಿಂದೆ ತೊಂದರೆ ಏನೇ ಇರ್ಲಿ, why are you turning back ಯಾಕೆ ಹಿಂತಿರುಗ್ತಾ ಇದ್ದೀರಿ when the answer's in the front? ನಿಮಗೆ ಉತ್ತರ ಮುಂದೆ ಇರುವಾಗ. Who needs to know the problem ಸಮಸ್ಯೆಯನ್ನು ಯಾರು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ? when you know where to find the solution? ಪರಿಹಾರ ಎಲ್ಲಿ ಕಂಡುಕೊಳ್ಬೇಕಂತ ನಮಗೆ ಗೊತ್ತಿರುವಾಗ. Why ask directions for the problem? ಮತ್ತು ಕಷ್ಟ ಎಲ್ಲಿಂದ ಬಂತು ಅಂತ ದಿಕ್ಕನ್ನು ಯಾಕೆ Why ಕೇಳಬೇಕು? ask for directions to the root of the problem ಆ ಕಷ್ಟದ ಬೇರೆ ಎಲ್ಲಿದೆ ಅಂತ ಮಾರ್ಗದರ್ಶನ ಯಾಕೆ ಕೇಳಬೇಕು? when you can get directions to the source of the solution? ಆ ಒಂದು ಪರಿಹಾರಕ್ಕೆ ಮೂಲ ಇರುವಂತ ಒಂದು ಸಂಗತಿ ನಮಗೆ ದೊರಕುವಾಗ. In this miracle here, ಇಲ್ಲಿ ಒಂದು ಅದ್ಭುತ ಇದೆ. in the book of Acts, ಅಪೊಸ್ತಲ ಕೃತ್ಯದಲ್ಲಿ it starts off by saying, and Peter and John were filled with the Holy Spirit. ಇಲ್ಲಿ ಹೇಳ್ತದೆ, ಪೇತ್ರ ಯೋಹಾನರು ಪವಿತ್ರಾತ್ಮನಿಂದ When ತುಂಬಲ್ಪಟ್ಟಿದ್ದರು. you filled with the Holy Spirit, ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿದ್ದಾಗ every problem in the natural ಸ್ವಾಭಾವಿಕದಲ್ಲಿರುವ ಎಲ್ಲ ಕಷ್ಟಗಳು can be solved in the supernatural. ಅಸಾಧಾರಣದಲ್ಲಿ ಅದು ಗುಣವಾಗ್ಲಿಕ್ಕೆ ಸಾಧ್ಯ ಅಥವಾ ಪರಿಹಾರ ಆಗ್ತದೆ. Hallelujah. ಹಲ್ಲೆಲೂಯಾ. So it's so important ಇದು ಬಹಳ ಪ್ರಾಮುಖ್ಯವಾಗಿದೆ that we are filled with this Holy Spirit. ಈ ಪವಿತ್ರಾತ್ಮನಿಂದ ನಾವು ತುಂಬಲ್ಪಡಬೇಕು. Because in this natural world, ಈ ಸ್ವಾಭಾವಿಕ ಲೋಕದಲ್ಲಿ you're going to need some supernatural answers. ಮತ್ತು ನಿಮಗೆ ಅಸಾಧಾರಣವಾದ ಉತ್ತರಗಳ ಅವಶ್ಯಕತೆ ಇದೆ. God did not make you this way ದೇವರು ನಿಮ್ಮನ್ನ ಈ ರೀತಿ ಮಾಡಲಿಲ್ಲ to punish you. ನಿಮಗೆ ಶಿಕ್ಷೆ ಕೊಡ್ಲಿಕ್ಕೆ. He put this obstacle in your way ನಿಮ್ಮ ಮಾರ್ಗದಲ್ಲಿ ತಡೆಯನ್ನ ಇಟ್ಟನು to glorify himself. ತನ್ನನ್ನು ತಾನು ಮಹಿಮೆ ಪಡಿಸಿಕೊಳ್ಳಿಕ್ಕೆ. We're not paying for any sins from the past. ಗತಕಾಲದ ಪಾಪಕ್ಕಾಗಿ ನಾವು ಇದನ್ನ ಕ್ರಯವಾಗಿ ಕೊಡ್ತಾ ಇಲ್ಲ. Jesus came. ಯೇಸು ಬಂದನು. The past is over. ಗತಕಾಲ ಅದು ಮುಗಿದು ಹೋಯಿತು. ಹಲ್ಲೆಲೂಯಾ. When Jesus left this earth, ಯೇಸು ಈ ಭೂಮಿಯನ್ನು ಬಿಟ್ಟು ಹೋದಾಗ he said, behold, I have overcome this world. ಆತನು ಹೇಳಿದನು, ಈಗೋ ಈ ಲೋಕವನ್ನು ನಾನು ಜಯಿಸಿದ್ದೇನೆ. Problems change every day. ಕಷ್ಟಗಳು ಪ್ರತಿದಿನ ಬದಲಾಗ್ತದೆ. Problems change every day. ಪ್ರತಿದಿನ ಕಷ್ಟಗಳು ಬದಲಾಗ್ತದೆ. Back in the day, if you were riding with a donkey, ನೀವೊಂದು ಕತ್ತೆ ಮೇಲೆ ಕೂತ್ಕೊಂಡು ಹೋಗುವಾಗ if he broke his leg, ಆ ಒಂದು ಕತ್ತೆ ಕಾಲು ಮುರಿದ್ರೆ you got a problem. ನಿಮಗೆ ತೊಂದರೆ. That problem changed. ಅದು ಬದಲಾಯಿತು. Now you're driving a car. ಈಗ ಕಾರ್ ಓಡಿಸ್ತಾ ಇದ್ದೀರಿ. Your tire has a puncture. ಮತ್ತು ಒಂದು ಟೈರ್ ಪಂಚರ್ ಆಯಿತು. Same thing. Yeah? ಅದೇ ಸಂಗತಿ. Same problem like the broken donkey. ಮತ್ತು ಕತ್ತೆ ಕಾಲು ಮುರಿದ ಹಾಗೆ ಈ ಚಕ್ರ. The problems even evolved, you know. ಮತ್ತು ಅಲ್ಲಿ ಸಮಸ್ಯೆಗಳು ಯಾವಾಗಲೂ ಇದ್ದವು. But the answer remains the same. ಆದರೆ ಉತ್ತರ ಯಾವಾಗಲೂ ಅದೇ ಆಗಿದೆ. Technology can advance. ತಂತ್ರಜ್ಞಾನ ಮುಂದೆ ಹೋಗಬಹುದು. The economy can collapse. ಆ ಒಂದು ಆರ್ಥಿಕತೆ ಕುಸಿದು ಬೀಳಬಹುದು. But Jesus will still always be the answer. ಆದರೆ ಯೇಸು ಯಾವಾಗಲೂ ನಮಗೆ ಉತ್ತರವಾಗಿರುತ್ತಾನೆ. It's so hard. It's absolutely so hard to keep up with technology this day. ಈ ದಿನಗಳಲ್ಲಿ ತಂತ್ರಜ್ಞಾನದ ಜೊತೆಗೆ ಹೋಗುವಂತದ್ದು ಎಷ್ಟು ಕಠಿಣ. It's so hard to keep up with fashion. ಆ ಒಂದು ಎಲ್ಲ ಒಂದು ಫ್ಯಾಷನ್ಗಳಿದೆ, ಅದನ್ನ ಹಿಂಬಾಲಿಸುವಂತದ್ದು ಕಷ್ಟವಾಗಿದೆ. One time they tell you grow the hair. ಒಂದ್ಸಾರಿ ಹೇಳ್ತಾರೆ ಕೂದಲನ್ನ ಬೆಳೆಸ್ರಿ ಅಂತ. Then they tell you cut the hair. ಆಮೇಲೆ ಹೇಳ್ತಾರೆ ಅದನ್ನ ಕತ್ತರಿಸ್ರಿ ಅಂತ. Then they tell you grow the beard. ಆಮೇಲೆ ಹೇಳ್ತಾರೆ ಗಡ್ಡ ಬೆಳೆಸ್ರಿ. Then next week take out the beard, it's in style. ಅವ್ರು ಹೇಳ್ತಾರೆ ಇವಾಗ ಶೈಲಿನಲ್ಲಿ ಇಲ್ಲ ಗಡ್ಡ ತೆಗಿರಿ. Then they tell you use the tight pants. ಆಮೇಲೆ ಹೇಳ್ತಾರೆ ಟೈಟ್ ಪ್ಯಾಂಟ್ ಹಾಕೊಳ್ರಿ. Next week they tell you put a loose pants. ಆಮೇಲೆ ಹೇಳ್ತಾರೆ ಲೂಸ್ ಆಗಿರೋ ಪ್ಯಾಂಟ್ ಹಾಕೊಳ್ರಿ. Every week things are changing. ಪ್ರತಿ ವಾರ ಸಂಗತಿಗಳು ಬದಲಾಗ್ತದೆ. You buy the latest cell phone. ಮತ್ತು ನೀವೊಂದು ಫೋನ್ ತಗೊಳ್ತೀರಿ. You telling everybody this is the latest. ನೀವು ಹೇಳ್ತೀರಿ ಎಲ್ರಿಗೆ ಆಧುನಿಕ ಫೋನ್ ಇದು.
next week there's another one coming out. ಮುಂದಿನ ವಾರ ಇನ್ನೊಂದು ಬಂತು. Your latest just became the last one. ಮತ್ತು ನಿಮ್ಮ ಆಧುನಿಕವಾದದ್ದು ಹಿಂದಿನದಾಗ್ಬಿಡ್ತು. And then even in your latest phone, ನಿಮ್ಮ ಆಧುನಿಕ ಫೋನ್ ನಲ್ಲಿಯೂ every night before you go to sleep, ಪ್ರತಿ ರಾತ್ರಿ ನೀವು ನಿದ್ರೆ ಮಾಡ್ಲಿಕ್ಕೆ ಮುಂಚೆ it's saying upgrade. ಮತ್ತು ನೋಡುವಾಗ ಅದನ್ನ ಅಪ್ಗ್ರೇಡ್ ಮಾಡಿ ಅಂತ ಹೇಳ್ತಾರೆ. You just bought the latest phone. ನೀವು ಆಧುನಿಕ ಫೋನ್ ತಕೊಂಡ್ರಿ. You just took it out of the packet. ಮತ್ತು ನೀವು ಆ ಒಂದು ಬಾಕ್ಸ್ ಇಂದ ತೆಗೆದ್ರಿ. Never even start using it. ನೀವು ಅದನ್ನು ಉಪಯೋಗಿಸ್ತಾ ಇದ್ದೀರಿ. Never get your first message. ಮೊದಲನೇ ಸಂದೇಶ ಬಂದಿಲ್ಲ. Already it needs an upgrade. ಹೇಳ್ತದೆ ಅಪ್ಗ್ರೇಡ್ ಮಾಡಿ ಅಂತ ಹೇಳ್ತದೆ. Christ is all the answer you need. ಕ್ರಿಸ್ತನೇ ನಿಮಗೆ ಉತ್ತರವಾಗಿದ್ದಾನೆ. ಆತನು ನಿಮಗೆ There's no upgrade after that. There's the Holy Spirit and there is no other grade. ಮತ್ತು ನೋಡುವಾಗ ಬೇರೆ ಇನ್ಯಾವುದೇ ಅಪ್ಗ್ರೇಡ್ ಮಾಡುವ ಅವಶ್ಯಕತೆ ಇಲ್ಲ. He's the name above every other name. ಬೇರೆ ಎಲ್ಲ He's ನಾಮಕ್ಕಿಂತಲೂ the ಮೇಲಾದ king above every other king. ಬೇರೆ ಎಲ್ಲ ರಾಜರಿಗಿಂತಲೂ ಉನ್ನತ ರಾಜನು. His power is greater than any other power. ಆತನ ಬಲ ಬೇರೆ ಎಲ್ಲ ಬಲಕ್ಕಿಂತ ದೊಡ್ಡದು. We're not waiting for an upgrade to take what belongs to us. ನಮಗೇನ್ ಸೇರಿದ್ಯೋ ಅದನ್ನ ತೆಗೆದುಕೊಳ್ಳಿಕ್ಕೆ ಏನೋ ಬದಲಾಗಬೇಕಾಗಿಲ್ಲ. We're not waiting for Christ to upgrade for my healing. ನನ್ನನ್ನ ಗುಣ ಮಾಡ್ಲಿಕ್ಕಾಗಿ ಕರ್ತನು ಬದಲಾಗಬೇಕಾಗಿಲ್ಲ. Let me go back to my sermon. ನನ್ನ ಸಂದೇಶಕ್ಕೆ ಹೋಗೋಣ. Two key things that touched me in the story, Pastor, and it's ಮತ್ತು ಈ ಒಂದು ಕಥೆಯಲ್ಲಿ ಎರಡು ಮುಖ್ಯ ಸಂಗತಿಗಳು ನನ್ನನ್ನು ಮುಟ್ಟಿತು. rejected stone, ಅಲ್ಲಿ ತಿರಸ್ಕಾರ ಹೊಂದಿದ ಕಲ್ಲು, uneducated, ಅವಿದ್ಯಾವಂತ, and untrained. ತರಬೇತಿ ಇಲ್ಲದವನು. Rejected, ತಿರಸ್ಕಾರ ಹೊಂದಿದವನು, uneducated, ವಿದ್ಯಾಭ್ಯಾಸ ಇಲ್ಲದವನು, and untrained. ತರಬೇತಿ ಇಲ್ಲದವನು. Rejected, ತಿರಸ್ಕಾರ ಹೊಂದಿದವನು, uneducated, ಅವಿದ್ಯಾವಂತನು, untrained. ಮತ್ತು ತರಬೇತಿ ಇಲ್ಲದವನು. Rejected means left out. ಅಂದ್ರೆ ತಿರಸ್ಕಾರ ಅಂತಂದ್ರೆ ಆತನ ಬಿಟ್ಬಿಟ್ಟಿದ್ದಾರೆ. Left out of everything. ಎಲ್ಲದರಿಂದ ಆತನನ್ನು ಬಿಟ್ಬಿಟ್ಟಿದ್ದಾರೆ. Nobody noticed. ಯಾರು ಆತನನ್ನು ಗಮನಿಸಲಿಲ್ಲ. Nobody bothered about. ಯಾರು ಆತನ ಕುರಿತು ಚಿಂತೆ ಮಾಡ್ತಾ ಇಲ್ಲ. Rejected stone. ಅದು ತಿರಸ್ಕಾರ ಹೊಂದಿದ ಕಲ್ಲು. Uneducated. ಅಥವಾ ಅವಿದ್ಯಾವಂತ. By what standards? ಯಾವ ಮಟ್ಟದಲ್ಲಿ ಆತನು ವಿದ್ಯಾಭ್ಯಾಸ ಇಲ್ಲದವನು. Uneducated. ಇಲ್ಲಿ ಅವಿದ್ಯಾವಂತ. By whose standards? ಯಾರ ಮಟ್ಟದಲ್ಲಿ ಅವಿದ್ಯಾವಂತ. Untrained. ತರಬೇತಿ ಇಲ್ಲದವನು. Untrained for what? ಯಾವುದಕ್ಕಾಗಿ ತರಬೇತಿ ಹೊಂದಿಲ್ಲ. Unfit. ಆತನು ಅಯೋಗ್ಯನು. And if I had to look at these three words, ಈ ಮೂರು ಪದಗಳನ್ನ ನೋಡುವುದಾದರೆ, who wants to build a team with rejected, untrained, and uneducated people? ಯಾರು ಒಂದು ತಂಡವನ್ನು ಕಟ್ಟಲಿಕ್ಕೆ ಇಷ್ಟಪಡ್ತಾರೆ, ಆ ತಂಡದಲ್ಲಿ ತಿರಸ್ಕಾರ ಹೊಂದಿದವರು, ಅವಿದ್ಯಾವಂತರು ಮತ್ತು ತರಬೇತಿ ಇಲ್ಲದಂತವರು. Something amazing about faith, Pastor. ಮತ್ತು ನಂಬಿಕೆಯ ವಿಷಯದಲ್ಲಿ ಏನೋ ಆಶ್ಚರ್ಯಕರವಾಗಿದೆ. Imagine I said, I'm going to take over the world. ನಾನು ಈ ಲೋಕವನ್ನು ತೆಗೆದುಕೊಳ್ಳಲಿಕ್ಕಿದ್ದೇನೆ. And I put an ad on Facebook. ಒಂದು ಫೇಸ್ಬುಕ್ ನಲ್ಲಿ ಒಂದು ಆಡ್ ಹಾಕ್ತೇನೆ, ಜಾಹೀರಾತು ಹಾಕ್ತೇನೆ. Future greatest company in the world. ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದ ಭವಿಷ್ಯದ ಕಂಪನಿ. We're going to take over the cell phone network of all the countries. ಎಲ್ಲ ದೇಶದ ಒಂದು ಫೋನ್ ನೆಟ್ವರ್ಕ್ ನಾವು ತಗೊಂಡ್ಬಿಡ್ತೇವೆ. We're going to be the next greatest telecommunication giant company. ಮತ್ತು ನಾವು ಟೆಲಿಕಮ್ಯುನಿಕೇಶನ್ ಒಂದು ದೊಡ್ಡ ಕಂಪನಿ ಆಗ್ಲಿಕ್ಕೆ We're looking for specific people. ನಿರ್ದಿಷ್ಟ ಜನರನ್ನ ಎದುರು ನೋಡ್ತಾ ಇದ್ದೇವೆ. Because we want to dominate this market. ಮತ್ತು ಈ ಒಂದು ಮಾರುಕಟ್ಟೆಯನ್ನು ಸಂಪೂರ್ಣ ಆಡಳಿತ ಮಾಡಬೇಕು. We're going to take over this market. ಈ ಮಾರ್ಕೆಟ್ ನಾವು ತೆಗೆದುಕೊಳ್ತೇವೆ. If you want to be in this company, ಈ ಕಂಪನಿಲಿ ಇರ್ಲಿಕ್ಕೆ ಬಯಸ್ತಾರೆ, please raise your hands. ನಿಮ್ಮ ಕೈಗಳನ್ನ ಮೇಲೆತ್ತಿರಿ. You all want to work for this company? ಈ ಕಂಪನಿಗೋಸ್ಕರ ಕೆಲಸ ಮಾಡ್ತೀರಾ? It's going to be the greatest telecommunication company in the world. ಈ ಲೋಕದಲ್ಲಿ ಅತ್ಯಂತ ದೊಡ್ಡ ಒಂದು ಟೆಲಿಕಮ್ಯುನಿಕೇಶನ್ I ಕಂಪನಿ. promise you we're going to take over the world. ನಾನು ವಾಗ್ದಾನ ಮಾಡ್ತೇನೆ, ಇಡೀ ಲೋಕವನ್ನ ನಮ್ಮ ಹಿಡಿತದಲ್ಲಿ ತಗೊಳ್ತೇವೆ. Each and every one of you is going to be successful. ನಿಮ್ಮಲ್ಲಿ ಪ್ರತಿಯೊಬ್ಬರು ಯಶಸ್ಸುಳ್ಳವರಾಗ್ತೀರಿ.
All you need to join this company, please send me your CV. ಮತ್ತು ನೀವು ಒಂದು ವೇಳೆ ನಮ್ಮ ಕಂಪನಿಗೆ ಸೇರೋದಾದ್ರೆ ಒಂದು ಅಪ್ಲಿಕೇಶನ್ ಕಳಿಸ್ರಿ. I'm looking for rejected, uneducated and untrained people. ತಿರಸ್ಕಾರ ಹೊಂದದವರು, ಅವಿದ್ಯಾವಂತರು, ತರಬೇತಿ ಇಲ್ಲದೆ ಇರುವಂತವರನ್ನ ಎದುರು ನೋಡ್ತಾ ಇದ್ದೇನೆ. The CEO's name, CEO ಅವರ ಹೆಸರು Jesus Christ. ಯೇಸು ಕ್ರಿಸ್ತನು. I love this God. ಈ ದೇವರನ್ನ ನಾನು ಪ್ರೀತಿಸ್ತೇನೆ. I love this God. ಈ ದೇವರನ್ನ ನಾನು Touch ಪ್ರೀತಿಸ್ತೇನೆ. your neighbor and say, I love this God. ನಿಮ್ಮ ಪಕ್ಕದವ್ರಿಗೆ ತಿರುಗಿ ಹೇಳಿ, ಈ Give him ದೇವರನ್ನ a high five and ಪ್ರೀತಿಸ್ತೇನೆ. say, God is good. And all the time. How amazing is that? ಎಷ್ಟು ಆಶ್ಚರ್ಯಕರವಾಗಿದೆ ಇದು. I'm trying to sit and picture how do you interview people like this. ಮತ್ತು ಈ ರೀತಿಯಾದ ಜನರಿಗೆ ಯಾವ ರೀತಿ ಇಂಟರ್ವ್ಯೂ ಮಾಡ್ತೀರಿ ಅಂತ ಚಿತ್ರಹಿಸ್ತಾ ಇದ್ದೇನೆ. You know, God had a plan ದೇವರಿಗೆ ಒಂದು ಯೋಜನೆ ಇತ್ತು. and He made it such a way ಆತನ ಯಾವ ರೀತಿಯಲ್ಲಿ ಮಾಡ್ದನಂದ್ರೆ that it doesn't exclude anybody. ಯಾರನ್ನು ಆತನು ಬಿಟ್ಟು ಬಿಡೋದಿಲ್ಲ. No race, ಯಾವ ಕುಲ ಇಲ್ಲ, no education, ಯಾವ ವಿದ್ಯಾಭ್ಯಾಸ ಇಲ್ಲ, no skills, ಯಾವ ಕಲೆಗಳು ನೋಡ್ತಾ ಇಲ್ಲ. willing heart and faith, man. ಇಚ್ಛೆ ಉಳ್ಳ ಹೃದಯ ಮತ್ತು ನಂಬಿಕೆ ಉಳ್ಳ ವ್ಯಕ್ತಿ. And God will take over this world ದೇವರು ಈ ಲೋಕವನ್ನ ತನ್ನ ಹಿಡಿತದಲ್ಲಿ ತೆಗೆದುಕೊಳ್ತಾನೆ with that staff that He employs. ಆ ರೀತಿಯಾದಂತ ಒಂದು ಸಿಬ್ಬಂದಿಯನ್ನ ಆತನು ಸೇರಿಸಿಕೊಂಡು. If you listen to me pray before I preach, ಪ್ರಸಂಗ ಮಾಡಲಿಕ್ಕೆ ಮುಂಚೆ ನನ್ನ ಮಾತನ್ನ ಕೇಳೋದಾದ್ರೆ I make sure I become uneducated and untrained. ಮತ್ತು ನಾನು ಖಚಿತ ಮಾಡ್ಕೊಳ್ತೇನೆ ಅವಿದ್ಯಾವಂತನು ತರಬೇತಿ ಇಲ್ಲದವನು ಆಗ್ತೇನೆ ಎಂಬುದಾಗಿ. Because when I am weak, ನಾನು ಬಲಹೀನನಾಗಿದ್ದಾಗ, when Sebastian becomes small, ಸೆಬಾಸ್ಟಿನ್ ಆತನು ಚಿಕ್ಕವನಾದಾಗ, the Christ is glorified. ಕ್ರಿಸ್ತನು ಮಹಿಮೆ ಹೊಂದುತ್ತಾನೆ. The Christ is the educated. ಕ್ರಿಸ್ತನು ಆತನು ವಿದ್ಯಾಭ್ಯಾಸ The ಹೊಂದಿದವನು. Christ is the trainer. ಕ್ರಿಸ್ತನು ತರಬೇತಿ ಕೊಡುವವನು. You can have this power too. ನೀವು ಸಹ ಈ ಬಲ ಹೊಂದಿಕೊಳ್ಳಬಹುದು. Just make Christ bigger. ಕ್ರಿಸ್ತನನ್ನ ದೊಡ್ಡವನಾಗಿ ಮಾಡ್ರಿ. I love this God. ಈ ದೇವರನ್ನ ನಾನು ಪ್ರೀತಿಸ್ತೇನೆ. Can I tell you a story? ಒಂದು ಕತೆ ಹೇಳಲ್ಲ ನಾನು ನಿಮಗೆ. That's my wife. ಅದು ನನ್ನ ಹೆಂಡತಿ. It's a pretty lady, yeah? ಮತ್ತು ಬಹಳ ಸುಂದರವಾದ Hey, ಸ್ತ್ರೀ what ಅಲ್ವಾ? you smiling for? So this is the story about my wife and I, and we schooled together. ಮತ್ತು ಹೆಂಡತಿ ಮತ್ತು ನನ್ನ ಒಂದು ಕತೆ ಇದು. We were in standard 2. ಎರಡನೇ ಕ್ಲಾಸ್ ಅಲ್ಲಿ ಇದ್ವು. Yeah, now they got grades. We were Yeah. in standard 2 in school. ಎರಡನೇ ಕ್ಲಾಸ್ ಅಲ್ಲಿ ಇದ್ವು ನಾವು. Right up until matric. ಮತ್ತು 10ನೇ ಕ್ಲಾಸ್ ತನಕ ಒಟ್ಟಿಗೆ We ಓದ್ವು. sat next to each other. ಒಬ್ರು ಪಕ್ಕ ಒಬ್ರು ಕೂತ್ಕೊಂಡ್ವು. This is how faith operates. ನಂಬಿಕೆ ಈ ರೀತಿ ಕೆಲಸ ಮಾಡ್ತದೆ. When I was the new boy in school, ಶಾಲೆಯಲ್ಲಿ ನಾನು ಹೊಸ ಹುಡುಗನಾಗಿ I ಸೇರಿದಾಗ just came to the school. ಈ ಶಾಲೆಗೆ ನಾನು ಬಂದೆ. I had no friends. ನನಗೆ ಯಾವ ಸ್ನೇಹಿತರು ಇರಲಿಲ್ಲ. She was one of the richest girls in school. ಶಾಲೆಯಲ್ಲಿ ಐಶ್ವರ್ಯವಂತನ ಮಗಳು ಆಕೆ ಆಗಿದ್ದಳು. I was rejected, ನಾನು ತಿರಸ್ಕಾರ ಹೊಂದಿದೆ, untrained, ತರಬೇತಿ ಇಲ್ಲದವನು and uneducated. ಮತ್ತು ಅವಿದ್ಯಾವಂತನು. And I said in standard 2, ಎರಡನೇ ಕ್ಲಾಸ್ ಅಲ್ಲಿ ಹೇಳಿದೆ ನಾನು, even before I made any friends, ಯಾವುದೇ ಸ್ನೇಹಿತರನ್ನ ಮಾಡ್ಲಿಕ್ಕೆ ಮುಂಚೆ I like that one. ಮತ್ತು ಆ ಹುಡುಗಿ ನನಗೆ ತುಂಬಾ ಇಷ್ಟ ಅಂತ I'm going to marry that one. ಆ ಹುಡುಗಿನ ಮದುವೆ ಆಗ್ತೇನೆ ಅಂತ ಅವಾಗ ಹೇಳಿದ್ದೆ. Today by faith, ಇವತ್ತು ನಂಬಿಕೆಯಿಂದ she's here. ಆಕೆ ಎಲ್ಲಿದ್ದಾಳೆ ನೋಡ್ರಿ. I made a claim. ಮತ್ತು ನಾನು ಈ ರೀತಿ ಒಂದು ಹೇಳಿಕೆಯನ್ನು ಹೇಳಿದೆ. When I was uneducated, ನಾನು ಅವಿದ್ಯಾವಂತನಾಗಿದ್ದಾಗ, untrained, ತರಬೇತಿ ಇಲ್ಲದವನಾಗಿದ್ದಾಗ, and rejected, ತಿರಸ್ಕಾರ ಹೊಂದಿದಾಗ, I knew what I wanted. ನನಗೇನ್ ಬೇಕಂತ ನನಗೆ I ಗೊತ್ತಿತ್ತು. spoke it, ನಾನು ನುಡಿದೆ, and I received. ನಾನು ಅದನ್ನು ಸ್ವೀಕರಿಸಿದೆ. So you can do that too. ನೀವು ಸಹ ಅದನ್ನು ಮಾಡಬಹುದು. Just make sure she's not married. ಖಚಿತ ಮಾಡ್ಕೊಳ್ಳಿ ಆಕೆ ಮದುವೆ ಆಗಿಲ್ಲ ಅಂತ. Because God's not going to give you somebody else's wife. ಯಾಕಂದ್ರೆ ಇನ್ನೊಬ್ಬರ ಹೆಂಡತಿನ ದೇವರು ನಿಮಗೆ ಕೊಡೋದಿಲ್ಲ. You find your own vision, you. So why am I saying you this? ಯಾಕೆ ನಿಮಗೆ ಇದನ್ನ ಹೇಳ್ತಾ ಇದ್ದೇನೆ? My wife in school was a very intelligent girl. ಶಾಲೆಯಲ್ಲಿ ನನ್ನ ಹೆಂಡತಿ ಆಕೆ ಬಹಳ ಬುದ್ಧಿವಂತಳಾಗಿದ್ದಳು. And I thank God for her in my life. ನನ್ನ ಜೀವಿತದಲ್ಲಿ ಆಕೆಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ.
And when we came to standard 8, 8ನೇ ಕ್ಲಾಸ್ಗೆ ನಾವು ಬಂದಾಗ it comes to a stage where you got to choose your course, ನಿಮ್ಮ ಒಂದು ಕೋರ್ಸ್ನ ಆರಿಸ್ಕೊಳ್ಳುವಂಥ ಒಂದು ಸಮಯ, choose your subjects. ನಿಮ್ಮ ವಿಷಯಗಳನ್ನ ಆರಿಸ್ಕೊಳ್ಳುವಂಥ ಸಮಯ. And this is how I would choose my subjects. ನನ್ನ ಒಂದು ವಿಷಯವನ್ನ ಈ ರೀತಿ ನಾನು ಆರಿಸ್ಕೊಳ್ಳೋದು. They tell you, if you want to become a doctor, lawyer, or teacher, this is the subject you need to take. ಡಾಕ್ಟರ್ ಆಗ್ಬೇಕಂದ್ರೆ, ಲಾಯರ್ ಆಗ್ಬೇಕಂದ್ರೆ, ಬೋಧಕರಾಗಬೇಕಂದ್ರೆ ಇದನ್ನ ನೀವು ಆರಿಸ್ಕೊಳ್ಬೇಕು ಅಂತ. If you want to do engineering, and if you want to do this and that, these are the subjects that you need to take. ಇಂಜಿನಿಯರಿಂಗ್ ಮಾಡಬೇಕು, ಬೇರೆ ಏನಾದರೂ ಮಾಡಬೇಕಂದ್ರೆ ಈ ವಿಷಯಗಳು ತಗೊಳ್ಬೇಕು ಅಂತ. So I sat with the brochure in front of me, ನನ್ನ ಮುಂದೆ ಒಂದು ಬ್ರೋಚರ್ ಇತ್ತು, ಅದನ್ನು ತಗೊಂಡೆ, trying to plan my career. ಮತ್ತು ನನ್ನ ಭವಿಷ್ಯವನ್ನು ನಾನು ನೋಡ್ಕೊಳ್ತಾ ಇದ್ದೆ, ಏನು ಮಾಡಬೇಕು ಅಂತ. And this is how I chose. ಈ ರೀತಿ ನಾನು ಆರಿಸ್ಕೊಂಡೆ. I stood at the front of the classroom. ಕ್ಲಾಸ್ ರೂಮ್ನ ಮುಂದ್ಗಡೆ ನಾನು ನಿಂತ್ಕೊಂಡೆ. I looked for the class that all the pretty girls went to. ನೋಡಿದೆ ಎಲ್ಲ ಸುಂದರ ಹುಡುಗಿಯರು ಯಾವ ಕ್ಲಾಸ್ ಒಳಗಡೆ ಹೋದ್ರು ಅಂತ ನಾನು ನೋಡಿದೆ. And all my funny friends. ನನ್ನ ಎಲ್ಲ ಒಂದು ವಿಚಿತ್ರ ಸ್ನೇಹಿತರುಗಳು. Yeah, and I picked my course. ಮತ್ತು ಅವ್ರನ್ನ ನೋಡಿ ನಾನು ಕೋರ್ಸ್ ಆರಿಸ್ಕೊಳ್ತಾ ಇದ್ದೆ. You think it was a surprise I ended up in her class? ಮತ್ತು ಇದು ಆಶ್ಚರ್ಯ ಅಂತ ಅನ್ಕೊಳ್ತೀರಾ, ಆಕೆ ಕ್ಲಾಸ್ ಒಳಗಡೆನೆ ನಾನು ಹೋಗಿ ಸೇರಿದೆ ಅಂತ? Had nothing to do with education. ಇಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಏನಿರಲಿಲ್ಲ. It's amazing how God works. ಮತ್ತು ಯಾವ ರೀತಿ ದೇವರು ಕಾರ್ಯ ಮಾಡ್ತಾರೆ, ಆಶ್ಚರ್ಯವಾಗಿದೆ. But you please don't do that. ಆದ್ರೆ ದಯವಿಟ್ಟು ನೀವು ಅದನ್ನು ಮಾಡಬೇಡ್ರಿ. When you have the Spirit of God, ದೇವರ ಆತ್ಮ ನಿಮ್ಮಲ್ಲಿ ಇರುವಾಗ He'll give you wisdom. ಆತ ನಿಮಗೆ ಜ್ಞಾನ ಕೊಡ್ತಾನೆ. So I urge you to study ನಾನು ಬೇಡ್ಕೊಳ್ತೇನೆ, ನಿಮ್ಮನ್ನ ಚೆನ್ನಾಗಿ ಓದ್ರಿ and educate yourself. ಮತ್ತು ಚೆನ್ನಾಗಿ ವಿದ್ಯಾಭ್ಯಾಸ ಹೊಂದ್ರಿ. It's a good thing. ಇದು ಒಳ್ಳೆಯದಾಗಿದೆ. So on that day, I would never forget, we have what's called a guidance counselor in school. ಮತ್ತು ಆ ದಿನ ಎಂದು ನಾನು ಮರೆಯೋದಿಲ್ಲ. ನಮಗೆ ಸಮಾಲೋಚನೆಯನ್ನು ಕೊಡುವಂತವರು ಆ ಒಂದು ದಿನ ಇರ್ತದೆ. ಅವತ್ತಿನ ದಿನ ಅವರು ನಮ್ಮ ಜೊತೆ. Do you all have guidance counselors in school? ಮತ್ತು ನಿಮಗೂ ಸಹ ನಿಮ್ಮ ಶಾಲೆಯಲ್ಲಿ ಆ ರೀತಿಯಾಗಿರ್ತದ? Nini, Chini, we got. So while everybody was busy sorting out their courses, I was making jokes at the back. ಮತ್ತು ನೋಡುವಾಗ ಎಲ್ಲರೂ ಯಾವ ವಿಷಯ ಆರಿಸ್ಕೊಳ್ಬೇಕಂತ ಮಗ್ನರಾಗಿದ್ದಾಗ ಅಲ್ಲಿ ಹಿಂದೆ ನಿಂತ್ಕೊಂಡ್ಬಿಟ್ಟು ನಾನು ತಮಾಷೆ ಮಾಡ್ತಾ ಇದ್ದೆ. And the guidance counselor walks behind me. ಆ ಒಂದು ಕೌನ್ಸಿಲರ್ ಸಮಾಲೋಚಕರು ನನ್ನ ಹಿಂದೆ ಬರ್ತಾರೆ, ಹಂಗೆ ಒಂದು ಏಟ್ ಕೊಡ್ತಾರೆ, On the back of the head. ನನ್ನ ತಲೆಗೆ ಒಂದು ಏಟ್ ಕೊಡ್ತಾರೆ. He says, Sebastian Pillay, ಅವ್ರು ಹೇಳ್ತಾರೆ, ಸೆಬಾಸ್ಟಿಯನ್ ಪಿಲ್ಲೆ, don't waste my time. ನನ್ನ ಸಮಯನ ನೀನು ವ್ಯರ್ಥ ಮಾಡಬೇಡ. You will amount to nothing. ನೀನು ಯಾವ ಕೆಲಸಕ್ಕೂ ಬಾರದವನಾಗ್ತಿ. You're wasting the school's time ಶಾಲೆಯ ಸಮಯ ವ್ಯರ್ಥ ಮಾಡ್ತಿ, and your time. ನಿನ್ನ ಸಮಯ ವ್ಯರ್ಥ ಮಾಡ್ತಿ. You should just leave school now ಅವ್ರು ಹೇಳಿದ್ರು, ಈಗಲೇ ನೀ ಶಾಲೆ ಬಿಟ್ಟು ಹೋಗು and become a taxi driver. ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗು ನೀನು ಅಂತ. He said, but even that job, ಅವ್ರು ಹೇಳಿದ್ರು, ಆ ಕೆಲಸ ಸಹ they will fire you ಅವರು ಅಲ್ಲಿಂದ ನಿನ್ನ ಹೊರಗೆ ಎಸಿತಾರೆ. because you don't know maths ನಿನಗೆ ಗಣಿತ ಗೊತ್ತಿಲ್ಲ, and you will give people the wrong change. ಯಾಕಂದ್ರೆ ನೀವು ಜನರಿಗೆ ಚಿಲ್ಲರೆ ಕೊಡುವಾಗ ತಪ್ಪು ಚಿಲ್ಲರೆ ಕೊಟ್ಟು ಬಿಡ್ತೀವಿ. You laughing at me? What kind of people are you all? ಮತ್ತು ಯಾವ ರೀತಿಯಾದ ಜನರು, ನಿಮ್ಗೆ ನಗುನು ಬರ್ತಾ ಇಲ್ವಾ? I pouring my heart out to you here and you laughing. ಮತ್ತು ನನ್ನ ಹೃದಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ, ನೀವು ನಗ್ತಾ ಇದ್ದೀರಿ. But that's a true story. ಆದರೆ ಇದು ನಿಜವಾದ ಕತೆ. That is a true story. ಮತ್ತು ಇದು ನಿಜವಾದ ಕಥೆಯಾಗಿತ್ತು. And then remember, I told you yesterday, ನಿನ್ನೆ ದಿನ ನಾನು ಹೇಳಿದೆ, ನೆನಪಿನಲ್ಲಿ ಇಟ್ಕೊಳ್ಳಿ, that was the life that I led before I took God serious. ಮತ್ತು ದೇವರನ್ನ ಗಂಭೀರವಾಗಿ ನನ್ನ ಜೀವನದಲ್ಲಿ ತಗೊಳ್ಳಿಕ್ಕೆ ಮುಂಚೆ ಆ ರೀತಿಯಾದ ಜೀವನ ನಾನು ಜೀವಿಸಿದೆ. And my guidance counselor was so right. ಮತ್ತು ನನಗೆ ಸಮಾಲೋಚನೆ ಕೊಡ್ಲಿಕ್ಕೆ ಬಂದಂತವರು ಅವರು ಹೇಳಿದ ಮಾತು ಎಷ್ಟು ನಿಜವಾಗಿತ್ತು. When you're so far away from God, ದೇವರಿಂದ ನೀವು ತುಂಬಾ ದೂರ ಇರುವಾಗ and are a fool, ಮತ್ತು ಒಬ್ಬ ಮೂರ್ಖನಾಗಿರುವಾಗ, it's so amazing ಇದು ಎಷ್ಟು ಆಶ್ಚರ್ಯ ಅಂದ್ರೆ, that a fool is a person ಮೂರ್ಖನು ಒಬ್ಬ ವ್ಯಕ್ತಿ ಆಗಿದ್ದಾನೆ, who's the first one to catch a joke, ಆತನು ಮೊದಲನೆಯವನು ಯಾರೋ ಒಂದು ತಮಾಷೆಯನ್ನ ಹಾಸ್ಯವನ್ನ ಮಾಡ್ತಾನೆ, but last one to realize everyone's laughing at him. ಮತ್ತು ಕೊನೆಯವನಾಗಿರ್ತಾನೆ ಗುರುತಿಸ್ಕೊಳ್ಳಿಕ್ಕೆ, ಏನಂದ್ರೆ ಎಲ್ಲರೂ ಇವ್ನು ನೋಡಿ ನಗ್ತಾ ಇದ್ದಾರೆ ಅಂತ. Quick to catch a joke, ಮತ್ತು ನೋಡುವಾಗ ಒಂದು ತಮಾಷೆಯನ್ನ ಗ್ರಹಿಸೋದು ಬಹಳ ಸುಲಭ, but the biggest joke, ಅತ್ಯಂತ ದೊಡ್ಡ ಒಂದು ಹಾಸ್ಯ ಏನ್ ಗೊತ್ತಾ? you never figure that out yet. ಅದನ್ನ ನಾವು ಗುರುತಿಸೋದೇ ಇಲ್ಲ.
The Bible says, and they have eyes, ಮತ್ತು ಬೈಬಲ್ ಹೇಳ್ತದೆ ಇನ್ನು ಅವ್ರ ದೃಷ್ಟಿಯಲ್ಲಿ but they cannot see. ಅವ್ರ ಕಣ್ಣಿದೆ ಕಾಣ್ತಾ ಇಲ್ಲ, They have ears, ಕಿವಿ ಇದೆ but they cannot hear. ಅವ್ರು ಕೇಳ್ತಾ ಇಲ್ಲ, They have mouths, ಅವ್ರಿಗೆ ಬಾಯಿದೆ but they cannot speak. ಅವ್ರು ನುಡಿಲಿಕ್ಕಾಗೋಲ್ಲ. Until the Holy Spirit comes in, ಪವಿತ್ರಾತ್ಮನ ಒಳಗೆ ಬರುವ ತನಕ God reveals the fool in you. ಮತ್ತು ನಿಮ್ಮೊಳಗಿರುವಂತ ಮೂರ್ಖನನ್ನ ದೇವರು ಪ್ರಕಟಿಸ್ತಾನೆ. After that accident, ಆ ಒಂದು ಅಪಘಾತದ ನಂತರ I dedicated my life to God. ನನ್ನ ಜೀವನವನ್ನ ದೇವರಿಗೆ ಒಪ್ಪಿಸಿಕೊಟ್ಟೆ. And I can honestly tell you, ನಾನು ಯಥಾರ್ಥವಾಗಿ ಹೇಳಲಿಕ್ಕೆ ಸಾಧ್ಯವಾಗಿತ್ತು, that God has made me wiser. ದೇವರು ನನ್ನನ್ನು ಬುದ್ಧಿವಂತನನ್ನಾಗಿ ಮಾಡಿದ್ದಾನೆ. So basically, if I had to listen to the advice of my counselor in school, ಶಾಲೆಯಲ್ಲಿ ನನ್ನ ಸಮಾಲೋಚಕನ ಒಂದು ಸಲಹೆಯನ್ನ ಒಂದು ವೇಳೆ ನಾನು ಕೇಳಬೇಕಾಗಿದ್ದಿದ್ರೆ, I'm at a conference here trying to empower people's lives. ನಾನು ಇಂಥ ಒಂದು ಕೂಟದಲ್ಲಿದ್ದೇನೆ, ಜನರ ಜೀವಿತದಲ್ಲಿ ದೇವರ ಬಲ ಜನ ಹೊಂದಿಕೊಳ್ಳಿ ಅಂತ ಹೇಳಲಿಕ್ಕೆ. And my teacher must be thinking I'm driving a taxi somewhere. ಮತ್ತು ನನ್ನ ಆ ಸಮಾಲೋಚಕರು ಅಂದ್ಕೊಂಡಿರ್ಬೋದು, ಇವತ್ತು ಎಲ್ಲೋ ಒಂದು ಮೂಲೆಯಲ್ಲಿ ಟ್ಯಾಕ್ಸಿ ಓಡಿಸ್ತಾ ಇದ್ದೇನೆ ಅಂತ. I love this God. ಈ ದೇವರನ್ನ ನಾನು ಪ್ರೀತಿಸ್ತೇನೆ. So I want to go back to the book of Acts. ಅಪೊಸ್ತಲ ಕೃತ್ಯ ಪುಸ್ತಕಕ್ಕೆ ನಾನು ಹಿಂತಿರುಗಿ ಹೋಗ್ತೇನೆ. When I got to getting to know this God, my life took a turn, and I don't want to get, how am I doing for time? ಎಷ್ಟು ಸಮಯ ಇದೆ? 5 minutes. 15 minutes? 5 minutes? 5 minutes is my cue. Okay. So the Bible says, and the rejected stone ಮತ್ತು ಬೈಬಲ್ ಹೇಳ್ತದೆ, ತಿರಸ್ಕಾರ ಹೊಂದಿದಂತ ಕಲ್ಲು has become the ಅದೇನಾಗಿದೆ? cornerstone. ಮುಖ್ಯವಾದ ಮೂಲೆಗಲ್ಲಾಗಿದೆ. You notice that God is building a temple. ದೇವರು ಒಂದು ಆಲಯವನ್ನು ಕಟ್ತಾ ಇದ್ದಾನೆ, ಗಮನಿಸಿ. And the Bible says, and the rejected stone that they're talking about is not you. ಮತ್ತು ತಿರಸ್ಕಾರ ಹೊಂದಿದ ಕಲ್ಲು ಅದು ನಿಮ್ಮ ಬಗ್ಗೆ ಎಲ್ಲ ಮಾತಾಡ್ತಿರುವುದು. You're not that rejected stone. ನೀವಲ್ಲ ಆ ತಿರಸ್ಕಾರ ಹೊಂದಿದಂತ ಕಲ್ಲು. The rejected stone in context here ಆ ಒಂದು ಸಂದರ್ಭದಲ್ಲಿ ತಿರಸ್ಕಾರ ಹೊಂದಿದ ಕಲ್ಲು was Jesus. ಅದು ಯೇಸು ಆಗಿದ್ದನು. Jesus was the one that was rejected. ಯೇಸುವೆ ಆಗಿದ್ದನು, ಯಾರನ್ನ ಜನರು ತಿರಸ್ಕಾರ ಮಾಡಿದ್ರು. And when Jesus was rejected, ಯೇಸು ಆತನು ತಿರಸ್ಕಾರ ಹೊಂದಿದಾಗ, back in the day, ಆ ಒಂದು ದಿನದಲ್ಲಿ when they would put up a building, ಒಂದು ಕಟ್ಟಡವನ್ನ ಕಟ್ಟುವಾಗ, the plot that they would start the building, ಮತ್ತು ಯಾವ ಸ್ಥಳದಲ್ಲಿ ಅವರೊಂದು ಕಟ್ಟಡ ಕಟ್ಟಲಿಕ್ಕೆ ಪ್ರಾರಂಭಿಸ್ತಾರೆ, the first stone that they would lay, ಯಾವ ಕಲ್ಲು ಮೊದಲನೇದಾಗಿ ಅವರು ಇಡ್ತಾರೋ, would be the most important stone. ಅದು ಬಹಳ ಪ್ರಾಮುಖ್ಯವಾದ ಕಲ್ಲು. Because that's the stone that will hold up the building. ಯಾಕಂದ್ರೆ ಆ ಒಂದು ಕಲ್ಲಾಗಿರ್ತದೆ, ಯಾವುದು ಕಟ್ಟಡವನ್ನ ಭದ್ರವಾಗಿ ಇಟ್ಕೊಳ್ತದೆ. And the way where they place that stone, ಎಲ್ಲಿ ಆ ಕಲ್ಲನ್ನು ಅವರು ಇಡ್ತಾರೋ, is where that building will go up. ಮತ್ತು ಅಲ್ಲಿಂದಲೇ ಕಟ್ಟಡ ಮೇಲೆ ಹೋಗ್ತದೆ. So the cornerstone ಆ ಮೂಲೆಗಲ್ಲು firstly decided ಮೊದಲನೇದಾಗಿ ತೀರ್ಮಾನಿಸಿತ್ತು where the place would be. ಯಾವ ಸ್ಥಳದಲ್ಲಿ ಅದು ಇಡಲ್ಪಡ್ತದೆ ಎಂಬುದಾಗಿ. If you're going to build a house, ನೀವು ಒಂದು ಮನೆಯನ್ನು ಕಟ್ಟುವುದಾದರೆ, nobody goes and buys all the bricks ಮತ್ತು ಯಾರು ಹೋಗಿ ಮೊದಲು ಇಟ್ಟಿಗೆಗಳನ್ನ ಕೊಂಡ್ಕೊಳ್ಳಲ್ಲ, and then decide to put for land, where you're going to put it, which land you're going to put it in. ಮತ್ತು ಎಲ್ಲಿ ಅದನ್ನ ತಗೊಂಡೋಗಿ ಇಡ್ತೀರಿ ಅಂತ ಅವರು ತೀರ್ಮಾನಿಸೋಲ್ಲ. You find the land, ನೀವು ಮೊದಲು ಒಂದು ಭೂಮಿಯನ್ನು ನೋಡ್ತೀರಿ, and then you place the stone. ಅಲ್ಲಿ ಕಲ್ಲನ್ನ ಮೊದಲು ಇಡ್ತೀರಿ, And exactly where you place the stone, ಎಲ್ಲಿ ನೀವು ಕಲ್ಲನ್ನ ಇಡ್ತೀರೋ, that's where your building is going up. ಅಲ್ಲಿಂದಲೇ ಕಟ್ಟಡ ಪ್ರಾರಂಭ ಆಗ್ತದೆ. And the Bible says the rejected stone ಬೈಬಲ್ ಹೇಳ್ತದೆ, ತಿರಸ್ಕಾರ ಹೊಂದಿದ ಕಲ್ಲು has become the cornerstone. ಅದು ಮೂಲೆಗಲ್ಲಾಗಿದೆ. Now, with this rejected stone ಈ ತಿರಸ್ಕಾರ ಹೊಂದಿದ ಕಲ್ಲು becoming a cornerstone, ಅದು ಮೂಲೆಗಲ್ಲಾಗುವಂತದ್ದು. the cornerstone ಆ ಮೂಲೆಗಲ್ಲು is the main stone. ಅದೇ ಮುಖ್ಯ ಮೂಲೆಗಲ್ಲಾಗಿರ್ತದೆ. It decides where the building goes up, ಎಲ್ಲಿ ಕಟ್ಟಡ ಮೇಲೆ ಹೋಗ್ತದೆ ಅಂತ which ತೀರ್ಮಾನಿಸ್ತದೆ, direction the building faces, ಯಾವ ದಿಕ್ಕಿಗೆ ಆ ಒಂದು ಕಟ್ಟಡ ಹೋಗ್ತದೆ, the size of the building. ಆ ಒಂದು ಕಟ್ಟಡದ ಗಾತ್ರ.
It's an important stone. ಇದು ಒಂದು ಪ್ರಾಮುಖ್ಯವಾದ ಕಲ್ಲು. The Bible says, and the rejected stone became cornerstone. ಮತ್ತು ಇಲ್ಲಿ ನಾನು ನೋಡಿದೆ, ತಿರಸ್ಕಾರ ಹೊಂದಿದ ಕಲ್ಲು ಮುಖ್ಯವಾದ ಮೂಲೆಗಲ್ಲಾಗಿದೆ. The Bible didn't say the rejected brick. ಬೈಬಲ್ ಹೇಳಲ್ಲ ತಿರಸ್ಕಾರ ಹೊಂದಿದ ಇಟ್ಟಿಗೆ ಅಂತ. It said the rejected stone. ಅಲ್ಲಿ ಹೇಳ್ತದೆ ತಿರಸ್ಕಾರ ಹೊಂದಿದ ಕಲ್ಲು. Which gets me thinking, Pastor, ಇದು ನನಗೆ ಈ ರೀತಿ ಆಲೋಚನೆ ಮಾಡುವಂತೆ ಮಾಡ್ತದೆ. that God is building a temple ದೇವರು ಒಂದು ಆಲಯವನ್ನು ಕಟ್ತಾ ಇದ್ದಾನೆ, not with bricks, ಇಟ್ಟಿಗೆಯಿಂದ ಅಲ್ಲ, but with ಕಲ್ಲುಗಳಿಂದ. God is building a temple ದೇವರು ಆಲಯವನ್ನು ಕಟ್ತಾ ಇದ್ದಾನೆ, and he's building it with ಆತನು ಕಲ್ಲುಗಳಿಂದ ಕಟ್ತಾ ಇದ್ದಾನೆ. outside my hotel ನನ್ನ ಹೋಟೆಲ್ನ ಹೊರಗಡೆ there's a beautiful fort. ಸುಂದರವಾದ ಫೋರ್ಟ್ ಇದೆ, ಕೋಟೆ Have ಇದೆ. you seen that? ನೋಡಿದ್ದೀರಾ ಅದನ್ನ? Beautiful, eh? ಎಷ್ಟು ಸುಂದರವಾಗಿದೆ ಅಲ್ಲ? The rocks, did you see the rocks? ಆ ಬಂಡೆಗಳನ್ನ ನೀವು ನೋಡಿದ್ದೀರಾ? All shapes, ಎಲ್ಲಾ ರೀತಿಯಾದ ಆಕಾರಗಳಿದೆ, all sizes. ಎಲ್ಲ ಗಾತ್ರಗಳಿದೆ. The beauty of that building ಆ ಕಟ್ಟಡದ and ಸೌಂದರ್ಯವೇನೆಂದರೆ, the beauty of the view, ಆ ಒಂದು ದೃಶ್ಯ ಹೆಂಗಿದೆ ಅಂದ್ರೆ, when you're looking up the mountain. ಆ ಬೆಟ್ಟವನ್ನು ನೋಡುವಾಗ, And Sam took me today around the building ಇವತ್ತು ಸ್ಯಾಮ್ ನನ್ನ ಆ ಕಟ್ಟಡದ ಸುತ್ತಲೂ ಕರ್ಕೊಂಡು ಹೋದನು. and I'm taking pictures. ನಾನು ಪಿಕ್ಚರ್ ತಗೊಳ್ತಾ ಇದ್ದೇನೆ. He said, Pastor, don't take pictures now. ಅವರು ಹೇಳಿದ್ರು, ಪಾಸ್ಟರ್ ಇವಾಗ ತಕೋಬೇಡ್ರಿ ಚಿತ್ರ, I take you on the other side. ನಾನು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೇನೆ, You see it better. ಇನ್ನೂ ಚೆನ್ನಾಗಿ ಕಾಣ್ತದೆ ನಿಮಗೆ. On this side, ಈ ಕಡೆ Sam, it was just the one mountain. ಒಂದೇ ಒಂದು ಬೆಟ್ಟವಾಗಿತ್ತು, So it was just one big stone. ಅದು ಒಂದು ದೊಡ್ಡ ಕಲ್ಲಾಗಿತ್ತು. And when I got to the other side, ಇನ್ನೊಂದು ಕಡೆಗೆ ನಾನು ಹೋದಾಗ, my God, I told Sam, stop the car. ನಾನು ಹೇಳಿದೆ, ಸ್ಯಾಮ್ ಇಲ್ಲಿ ಕಾರ್ ನಿಲ್ಲಿಸು, This is too beautiful. ಇದು ಎಷ್ಟು ಸುಂದರವಾಗಿದೆ. I made Sam take photographs for me. ಮತ್ತು ಸ್ಯಾಮ್ ನನಗಾಗಿ ಫೋಟೋ ತೆಗೆದುಕೊಳ್ಳುವಂತೆ And I ಮಾಡಿದೆ. took photos of Sam. ಸ್ಯಾಮ್ ಫೋಟೋಗಳನ್ನ ತಕೊಂಡೆ. You know what was so beautiful on this side? ಈ ಕಡೆ ಏನು ಸುಂದರವಾಗಿತ್ತು ಗೊತ್ತಾ? Pastor, on that side it was just one long rock. ಆ ಕಡೆ ನೋಡುವಾಗ ಒಂದು ದೊಡ್ಡ ಬಂಡೆ ಆಗಿತ್ತು. On this side of the fort, ಈ ಕೋಟೆ ಈ ಕಡೆ all different size rocks. ಮತ್ತು ಬೇರೆ ಬೇರೆ ಒಂದು ಗಾತ್ರದ ಬಂಡೆಗಳು. Big rocks, ದೊಡ್ಡ ಬಂಡೆ, small rocks, ಚಿಕ್ಕ ಬಂಡೆ, Bottagande, Chikkagande. What is that? I like that. ಬಂಡೆ, ಬಂಡೆ, Bande. Yeah. What is Bande? ರಾಕ್, Rock. And big rock? ದೊಡ್ಡ ಬಂಡೆ. Dotta Bande. Everybody say Dotta Bande. ಬಿಗ್ ರಾಕ್, ಚಿಕ್ಕ ಬಂಡೆ. Chikka Bande. Now pick your hand up and say Dotta Bande. That's it. Pastor, I just wrote a new song for next year's CD, yeah? Dotta Bande, Chikka Bande. That'll work. ಅದು ಕೆಲಸ ಮಾಡ್ತದೆ. So the beauty and what impressed me was not a building that was just one-sided. ಅಲ್ಲಿ ಇದ್ದ ಒಂದು ಸಂಗತಿ ಏನಂದ್ರೆ, ಒಂದು ಕಡೆ ಇದ್ದ ಒಂದು ಬಂಡೆ ನನಗೆ ಅಷ್ಟು ಸೌಂದರ್ಯ ಅಂತ ಅನಿಸ್ಲಿಲ್ಲ. The beauty and the glory of that fort, ಆ ಒಂದು ಕೋಟೆಯ ಒಂದು ಸೌಂದರ್ಯ ಮತ್ತು ಅದರ ಮಹಿಮೆ ನೋಡುವಾಗ, was the different Bottagande, Chikkagande rocks all coming together. ದೊಡ್ಡ Man. ಬಂಡೆ, ಚಿಕ್ಕ ಬಂಡೆ ಎಲ್ಲ ಒಟ್ಟಿಗೆ ಬರುವಂತದನ್ನ ನೋಡುವಾಗ, What a beautiful sight. ಎಂತ ಒಂದು ಸುಂದರವಾದ ದೃಶ್ಯ. I want to tell you something today. ಇವತ್ತು ಒಂದು ಸಂಗತಿ ಹೇಳ್ತೇನೆ. Have you seen bricks? ಇಟ್ಟಿಗೆ ನೋಡಿದ್ದೀರಾ? Bricks have a mold. ಇಟ್ಟಿಗೆಗಳನ್ನ ಅದು ಮಾಡ್ತಾರೆ. When you build bricks, Pastor, ಮತ್ತು ನೀವು ಒಂದು ಇಟ್ಟಿಗೆಯನ್ನು ಮಾಡುವಾಗ they put it in a mold, ಮತ್ತು ಅದನ್ನ ಒಂದು ಮೋಲ್ಡ್ ನಲ್ಲಿ ಹಾಕ್ತಾರೆ, like ice cubes, ಒಂದು ಐಸ್ ಕ್ಯೂಬ್ ತರ in a ಕಾಣ್ತದೆ. tray. ಒಂದು ಟ್ರೇನಲ್ಲಿ ಹಾಕ್ತಾರೆ ಅದನ್ನ. All come out the same. ಎಲ್ಲ ಒಂದೇ ತರ ಬರ್ತದೆ. And when you take a brick, all the bricks are the same. ಮತ್ತು ನೀವು ಇಟ್ಟಿಗೆ ತಗೊಂಡ್ರೆ ಎಲ್ಲ ಒಂದೇ ತರ ಕಾಣ್ತದೆ. And if you're building halfway, ನೀವು ಅರ್ಧ ಕಟ್ಟಿದಾಗ and the brick breaks, ಒಂದು ವೇಳೆ ಇಟ್ಟಿಗೆ ಮುರಿದ್ರೆ very easy. ಅದು ತುಂಬಾ ಸುಲಭ. You just pick another one and you put it there. ಅದನ್ನ ತೆಗೆದು ಹಾಕಿ ಇನ್ನೊಂದನ್ನ ಅಲ್ಲಿ ಇಡ್ತೇವೆ. Why? Because all the bricks are the same. ಯಾಕಂದ್ರೆ ಎಲ್ಲ ಒಂದು ಇಟ್ಟಿಗೆ ಒಂದೇ ತರ But ಇದೆ. God is building with stones. ಆದ್ರೆ ದೇವರು ಕಲ್ಲುಗಳಿಂದ ಕಟ್ತಾ ಇದ್ದಾನೆ. Bottagande, ದೊಡ್ಡ ಬಂಡೆ, Chikkagande. ಚಿಕ್ಕ ಬಂಡೆ. When there's a hole, ಮತ್ತು ನೋಡುವಾಗ ಏನು, only you can fill it. ಅಲ್ಲಿ ಇರುವಂತ ಒಂದು ಅಲ್ಲಿ ನೀವು ಮಾತ್ರ All the ಕೂಡಿಸಿ stones ಸಾಧ್ಯ. are not the same. ಎಲ್ಲ ಬಂಡೆ ಒಂದೇ ತರ ಇಲ್ಲ. Some of the gaps
ಮತ್ತು ಕೆಲವು ಅಂತರಗಳು need some rejected stones to fit there. ಅಲ್ಲಿ ತಿರಸ್ಕಾರ ಹೊಂದಿದ ಕಲ್ಲನ್ನು ಹಾಕಬೇಕು. Some of the gaps ಮತ್ತು ಕೆಲವು ಅಂತರಗಳು need some uneducated stones to finish this temple. ಅವಿದ್ಯಾವಂತರನ್ನ ಹಾಕಬೇಕು ಅಲ್ಲಿ Some ಸೇರಿಸಲಿಕ್ಕೆ. of these gaps ಮತ್ತು ಕೆಲವು ಅಂತರಗಳು need some untrained people to fill the gaps. ತರಬೇತಿ ಹೊಂದದ ಜನರನ್ನ God ಹಾಕಬೇಕು. is building his temple. ದೇವರು ತನ್ನ ಆಲಯ ಕಟ್ತಾ ಇದ್ದಾನೆ. Christ is the cornerstone. ಕ್ರಿಸ್ತನ ಮೂಲೆಕಲ್ಲು. And every stone that is filled with the Spirit of God, ಪ್ರತಿಯೊಂದು ಕಲ್ಲು ದೇವರ ಆತ್ಮನಿಂದ ತುಂಬಲ್ಪಟ್ಟವು. you will never be rejected again. ನೀವು ಎಂದು ತಿರಸ್ಕಾರ There's ಹೊಂದುವುದಿಲ್ಲ. place in this building for you. ಕ್ರಿಸ್ತನು ಆ ಕಟ್ಟಡ ಕಟ್ತಾ ಇದ್ದಾನೆ. We're not building with bricks. ನಾವು ಇಟ್ಟಿಗೆಯಿಂದ ಕಟ್ತಾ ಇಲ್ಲ. Bricks are all the same. ಇಟ್ಟಿಗೆಗಳೆಲ್ಲ ಒಂದೇ. God is building a church. ದೇವರು ಸಭೆಯನ್ನು ಕಟ್ತಾ There ಇದ್ದಾನೆ. are people that are peculiar. ಮತ್ತು ಪ್ರತ್ಯೇಕವಾದ We ಜನರು. are a peculiar people. ನಾವು ವಿಶೇಷ ಜನರು. We are a unique people. ನಾವು ಪ್ರತ್ಯೇಕ ಜನರು. I'm made differently ವ್ಯತ್ಯಾಸವಾಗಿ ಮಾಡಲ್ಪಟ್ಟಿದ್ದೇವೆ. because I have a different space on that building. ಯಾಕಂದ್ರೆ ಆ ಕಟ್ಟಡದಲ್ಲಿ ನನಗೆ ವ್ಯತ್ಯಾಸ ಸ್ಥಳವಿದೆ. You are not rejected. ನೀವು ತಿರಸ್ಕಾರ ಹೊಂದಿದವರಲ್ಲ. You rejected in this building of the world. ಮತ್ತು ಲೋಕದ ಕಟ್ಟಡದಲ್ಲಿ ನೀವು ತಿರಸ್ಕಾರ ಹೊಂದಿದ್ದೀರಿ. But this cornerstone ಆದರೆ ಈ ಮೂಲೆಗಲ್ಲು was not placed on earth. ಮತ್ತು ಅದರ ಮೇಲೆ ಆಧಾರವಾಗಿಲ್ಲ. It was placed in the kingdom of God. ಅದು ದೇವರ ರಾಜ್ಯದಲ್ಲಿ ಅದು ಹಾಕಲ್ಪಟ್ಟಿತು. The reason you're rejecting ಮತ್ತು ನೀವು ತಿರಸ್ಕಾರ ಹೊಂದಿದ ಕಾರಣ is you taking to your stone ನಿಮ್ಮ ಆ ಒಂದು ಕಲ್ಲನ್ನು ತೆಗೆದುಕೊಂಡು to the wrong building. ತಪ್ಪಾದ ಕಟ್ಟಡದಲ್ಲಿ ಇಡ್ಲಿಕ್ಕೆ ಹೋಗ್ತಾ ಇದ್ದೀರಿ. Christ is risen. ಕ್ರಿಸ್ತನು ಎಬ್ಬಿಸಲ್ಪಟ್ಟಿದ್ದಾನೆ. Christ is risen. ಕ್ರಿಸ್ತನು ಎಬ್ಬಿಸಲ್ಪಟ್ಟಿದ್ದಾನೆ. My stone does not fit here, and thank God. ಆ ಕಲ್ಲು ಅಲ್ಲಿ ಸೇರೋದಿಲ್ಲ. ದೇವರಿಗೆ ಸ್ತೋತ್ರ. Because I serve not a tombstone. ಮತ್ತು ನಾನು ನೋಡುವಾಗ I ಲೋಕದ ಇದನ್ನೆಲ್ಲ serve the resurrected rock. ಮತ್ತು ಪುನರುತ್ಥಾನ ಹೊಂದಿದವನ ಸೇವೆ ಮಾಡ್ತೇನೆ. Thank God for my uniqueness. ನನ್ನ ಪ್ರತ್ಯೇಕತೆಗಾಗಿ ದೇವರಿಗೆ ಸ್ತೋತ್ರ. I wasn't made the same ನಾನು ಒಂದೇ ರೀತಿ ಮಾಡಲ್ಪಟ್ಟಿಲ್ಲ. because God has a special plan and place for me. ವಿಶೇಷ ಸ್ಥಳ, ವಿಶೇಷ ಯೋಜನೆ ನನಗಾಗಿ ದೇವರಿಟ್ಟಿದ್ದಾರೆ. Hallelujah. Hallelujah. Turn to your neighbor and say, I love this God. ನಿಮ್ಮ ಪಕ್ಕದವರು ತಿರುಗಿ ಹೇಳಿ, ಈ ದೇವರನ್ನ ನಾನು ಪ್ರೀತಿಸ್ತೇನೆ. Turn to your neighbor and say, God is putting up a building. ನಿಮ್ಮ ಪಕ್ಕದವ್ರಿಗೆ ಹೇಳಿ, ದೇವರು ಒಂದು ಕಟ್ಟಡವನ್ನ ಕಟ್ತಾ ಇದ್ದಾನೆ. And I'm one of those stones. ನಾನು ಒಂದು ಕಲ್ಲಾಗಿದ್ದೇನೆ. Don't change who you are. ನೀವು ಯಾರಾಗಿದ್ದೀರಿ? Just get filled with the Holy Spirit. ಪವಿತ್ರಾತ್ಮನಿಂದ ತುಂಬಲ್ಪಡಿರಿ. Because that's the Spirit ಅದೇ ಆತ್ಮನು that moves your stone from earth ಭೂಮಿಯಿಂದ ಆ ಕಲ್ಲನ್ನ ನಿಮ್ಮನ್ನ ತೆಗೆದು into a building in heavenly places. ಪರಲೋಕ ಸ್ಥಳದ ಕಟ್ಟಡದಲ್ಲಿ ನಿಮ್ಮನ್ನ ಇಡ್ತಾ ಇದ್ದಾನೆ. God bless you. I love you. ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ. ನಾನು ನಿಮ್ಮನ್ನ ಪ್ರೀತಿಸ್ತೇನೆ.